ಹಲೋ ಗಾಯ್ಸ್, ವೆಲ್ಕಮ್ ಟು MSK ಜಂಕ್ಷನ್. ನಾನು ನಿಮ್ಮ ನೆಚ್ಚಿನ ಪ್ರೀತಿಯ ಸೂರ್ಯಕಿರಣ್. ಸೊ ಹಳೆ ವೀಡಿಯೋಸ್ ಎಲ್ಲ ನೀವು ಡಿವೋಷನಲ್ ಕಂಟೆಂಟು, ಸ್ಪಿರಿಚುವಲ್ ಕಂಟೆಂಟ್ ಬಗ್ಗೆ ನಾನು ಮಾತಾಡೋದಕ್ಕೆ ನೋಡಿರ್ತೀರ, ಬಿಕಾಸ್ ಇಟ್ ವಾಸ್ ಅ ವೀಡಿಯೋ. ಸೊ ದಿಸ್ ಟೈಮ್ ವೈ ನಾಟ್ ಟ್ರೈ ಅನ್ ಆಡಿಯೋ ಪಾಡ್ಕಾಸ್ಟ್ ಅಂತ ಟ್ರೈ ಮಾಡಿ, ಬಿಕಾಸ್ ಪಾಡ್ಕಾಸ್ಟ್ ಇಸ್ ಟ್ರೆಂಡಿಂಗ್ ಇನ್ ದೀಸ್ ಡೇಸ್ ಲೈಕ್ ರೇಡಿಯೋ. ಸೊ ಅದಕ್ಕೆ ಮಾರ್ನಿಂಗ್ ಏನಾಯಿತು ಅಂದರೆ, ಸೊ ನನ್ನ ಫ್ರೆಂಡ್ ಮೀಟ್ ಆಗೋಣ ಅಂತ ಹಂಗೆ ಮನೆಯಿಂದ ಹೊರಟಿ. ಸೊ ಐ ಜಸ್ಟ್ ಡ್ರಾಪ್ ಇನ್. ಸೊ ಇವನು ಎಂಥ ಫ್ರೆಂಡು ಅಂದರೆ, ಇಸ್ ಅ ವೆರಿ ಹೆಲ್ತಿ ಫ್ರೆಂಡ್ ಹೂ ಇಸ್ ಬೀನ್ ವಿತ್ ಮೀ ಫಾರ್ ಮೋರ್ ದೆನ್ 12 to 13 years. ನೋಡಿದ್ರೆ ಏಜ್ ಒಂಥರ ನಂಬರ್ಸ್ ಕೂಡ ನನಗೆ ಗೊತ್ತಾಗ್ತಿಲ್ಲ ಮೈಂಡಿಗೆ, ಬಿಕಾಸ್ ದಟ್ಸ್ ಕ್ಲೋಸ್ ವಿ ಆರ್. ಸೊ ಜನರಲಿ ವಿ ಡೂ ಹ್ಯಾವ್ ಹೆಲ್ತಿ ಡಿಸ್ಕಷನ್ಸ್. ಅದರಲ್ಲೂ ಸ್ವಲ್ಪ ಇರ್ರೆಲೆವೆಂಟ್ ಟಾಪಿಕ್ಸ್ ಬಂದು ಹೋಗುತ್ತೆ, ಬಟ್ ದೇರ್ ವಿಲ್ ಬಿ ಕ್ವಾಲಿಟಿ ಟಾಪಿಕ್ಸ್ ವಿಚ್ ವಿ ಡೂ ಡಿಸ್ಕಸ್. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಒಂದು ಮಾಡಿದ್ದೀವಿ. ಸೊ ಇದರಿಂದ ನಿಮಗೆ ನಾಲೆಡ್ಜು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಬಟ್ ಶೋರ್ಲಿ ಇಟ್ ವಿಲ್ ಬಿ ಹ್ಯಾವಿಂಗ್ ಗುಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಗುಡ್ ಥಿಂಗ್ಸ್ ಯು ಕ್ಯಾನ್ ಹಿಯರ್ ಫ್ರಮ್ ಅಸ್. ಸೊ ನನ್ನ ಫ್ರೆಂಡ್ ಬಗ್ಗೆ ಹೇಳಬೇಕು ಅಂದರೆ, ಈಸ್ ಫ್ರಮ್ ಸ್ಕೂಲ್ ಆ್ಯಂಡ್ ಈಸ್ ಬಿನ್ ವೆರಿ ಕ್ಲೋಸ್. ಆ್ಯಂಡ್ ಮೇನ್ಲಿ ಏನು ಗೊತ್ತಾ, ಇವತ್ತು ನಾವು ಹೇಳ್ಕೊಟ್ಟಿರೋದು ಮೀನ್ಸ್ ನಾವು ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ದು ಬಂದ್ಬಿಟ್ಟು ದ ಮ್ಯಾನ್ಸ್ ರಿಲೇಷನ್ಶಿಪ್ ವಿತ್ ಪ್ಯಾಷನ್ ಆ್ಯಸ್ ವೆಲ್ ಆಸ್ ದ ರೆಸ್ಪಾನ್ಸಿಬಿಲಿಟೀಸ್. ಯಾಕಂದರೆ ನೀವು ಎಲ್ಲರೂ, ನಾನೇ ಆಗಲಿ ನೀವೇ ಆಗಲಿ, ಸೊ ಸ್ಕೂಲಲ್ಲಿ ಕಾಲೇಜಲ್ಲ ಒಂದು ಪ್ಯಾಷನ್ ಇಟ್ಕೊಂಡಿರ್ತೀವಿ. ಸ್ಕೂಲಲ್ಲಿ ಬೇಕಾದ್ರೆ ಒಂದು ಪ್ಯಾಷನ್ ಇರುತ್ತೆ, ಕಾಲೇಜ್ಗೆ ಒಂದೇಲೆ ಒಂದಾಗುತ್ತೆ, ಡಿಗ್ರಿಗೆ ಒಂದೇಲೆ ಒಂದಾಗುತ್ತೆ. ಸೊ ಅವರ್ ಪ್ಯಾಷನ್ ವಿಲ್ ಬಿ ಕೀಪ್ಸ್ ಚೇಂಜಿಂಗ್ ಲೈಕ್ ಎವಲ್ಯೂಷನ್ ಆಫ್ ಎ ಮ್ಯಾನ್ ಥರ. ಸೊ ವಿ ಹ್ಯಾಡ್ ಅ ಕನ್ಸಿಸ್ಟೆಂಟ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸೊ ಅದು ಹೆಂಗೆ ಚೇಂಜ್ ಆಯಿತು, ಇವಾಗ ನಾವು ಎಲ್ಲಿದ್ದೀವಿ ಅನ್ನೋದನ್ನು ನನ್ನ ಫ್ರೆಂಡ್ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಟ್ ವಿಲ್ ಬಿ ಅ ನಾರ್ಮಲ್ ಡಿಸ್ಕಷನ್ ಬಿಟ್ವೀನ್ ಫ್ರೆಂಡ್ಸ್. ಐ ಹೋಪ್ ಯು ಗೈಸ್ ಸೀಕ್ ಸಮಥಿಂಗ್ ಆರ್ ಯು ಮೇ ಸಿ ಯೋರ್ ಸೆಲ್ಫ್ ಇನ್ ದಿಸ್ ಡಿಸ್ಕಷನ್. ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಫ್ರೆಂಡ್ ಸುಮಂತ್. ಸೊ ಹೇಳ್ದಂಗೆ ಅವ್ನ ಸ್ಕೂಲ್ ಫ್ರೆಂಡ್. ಸೊ ಅವರು ನಿಮಗೆ ಇವಾಗ ಹಾಯ್, ವೆಲ್ಕಮ್ ಎಲ್ಲ ಅವ್ರ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ತಾರೆ. ಓಟು ಸುಮಂತ್ ಮಚ್ಚ, ಮಾತಾಡೋ. ಹಾಯ್ ಸೂರ್ಯ, ವೆರಿ ಗುಡ್ ಮಾರ್ನಿಂಗ್. ತುಂಬ ಖುಷಿ ಆಯಿತು ನೀವು ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ಲೈಕ್ ನಾವೆಲ್ಲ ತುಂಬ ವೆರಿ ಓಲ್ಡ್ ಫ್ರೆಂಡ್ಸ್, ಲೈಕ್ ಇಟ್ಸ್ ಮೋರ್ ದೆನ್ ಫ್ರೆಂಡ್ಸ್ ವಿ ಕ್ಯಾನ್ ಸೇ. ಸೊ ಸೂರ್ಯ ಜಸ್ಟ್ ಕೇಮ್ ಆ್ಯಂಡ್ ಅವ್ನು ಹೇಳ್ದ ಇದ್ರ ಬಗ್ಗೆ ಮಾತಾಡೋಣ ಸುಮಂತ್, ಲೆಟ್ಸ್ ಡಿಸ್ಕಸ್, ಯಾರಿಗಾದ್ರೂ ಯೂಸ್ ಆಗುತ್ತೆ ಸಮಾಜದಲ್ಲಿ ಅಂತ. ಸೊ ಐ ಥಾಟ್ ಆಫ್ ವೈ ಕಾಂಟ್ ವಿ ಡೂ ದ್ಯಾಟ್. ಸೊ ಎಸ್ ಸೂರ್ಯ, ಯು ಕ್ಯಾನ್ ಸ್ಟಾರ್ಟ್. ಸೊ ನೋಡಿದ್ರೆ ಅವ್ನು ಇಷ್ಟು ಕ್ಲೋಸ್ ಆದರೂ ನೋಡಿದ್ರೆ ನೀವು ಅನ್ನೋದು ಇದೇ ಒಂಥರ ಇದರಿಂದ ಚೆನ್ನಾಗಿರ್ತಾನೆ, ಇನ್ಫಾರ್ಮಲ್ ಆಗಿರ್ತಾನೆ, ಇದರಿಂದ ಫಾರ್ಮಲ್ ಆಗಿಬಿಡುತ್ತೆ, ಇದೊಂದು ತಲೆನೋವು ಅವನ ಹತ್ರ. ಸೊ ಅವನಿಗೂ ಇದೇ ಪಾಡ್ಕಾಸ್ಟ್ ಇರೋದ್ರೆ ಲೆಟ್ ಮಿ ರೆಸ್ಪೆಕ್ಟ್ ಈಚ್ ಅದರ್ ಆ್ಯಂಡ್ ಐ ಆಲ್ಸೋ ವಾಂಟ್ ಟೇಕ್ ದಿಸ್ ಫಾರ್ವರ್ಡ್ ಅಂತ ಹೇಳ್ತೀನಿ ಅಂತ ಅನ್ಕೊಂಬೇಡಿ. ನಿಜ, ಅವನ ಬಾರ್ ಹೋಗಂತಾನೆ ಕರೆಯೋದು, ಅವನ ಟೇಕ್ ದಿಸ್ ಫಾರ್ವರ್ಡ್ ಇನ್ ದ ಸೇಮ್ ಇನ್ಫಾರ್ಮಲ್ ವೇ. ಸೊ ಮಚ, ಇವಾಗ ನಾವು ಸ್ಕೂಲಲ್ಲಿ ಇರಬೇಕಾರೆ ಅನ್ಕೋ, ಫಾರ್ ಎಕ್ಸಾಂಪಲ್ ನಮ್ಮ ತಿಳುವಳಿಕೆ ಬಂದಿದ್ದು ಒಂದು 8th ಸ್ಟ್ಯಾಂಡರ್ಡ್ ಅನ್ಕೋ. So what was your first passion in your 8th standard? Let me go back to rewind. Why? Let me go back to rewind. 8th standard in passion year. ಸೊ ನನ್ನ ಪ್ಯಾಷನ್ ಅವಾಗಿದ್ದಿದ್ದು ಫುಟ್ಬಾಲರ್ ಆಗಬೇಕು ಅಂತ ನನ್ನ ಪ್ಯಾಷನ್ ಇತ್ತು. ಆವಾಗ ನಿನಗೂ ಗೊತ್ತಿರೋ ಪ್ರಕಾರ ಸಿಕ್ಕಾಪಟ್ಟೆ ಫುಟ್ಬಾಲ್ ಆಡ್ತಿದ್ದೆ. ಸೊ ಡೇ ನೈಟು ಏನು ಗ್ಯಾಪೇ ಇಲ್ಲ, ಯಾವಾಗಾದರೂ ಫುಟ್ಬಾಲ್ ಆಡಬೇಕು. ಐ ಜಸ್ಟ್ ವಾಂಟ್ ಟು ಬಿಕಮ್ ಮೆಸ್ಸಿ ಅಥವಾ ರೊನಾಲ್ಡೋ ಅನ್ನೋದೇ ಅವಾಗ ಒಂದು ಲಾಜಿಕ್ ಇದ್ದಿದ್ದು. ಸೊ ಆ ಟೈಮಲ್ಲಿ ಫುಟ್ಬಾಲ್ ವಾಸ್ ದ ಬಿಗ್ಗೆಸ್ಟ್ ಟ್ರೆಂಡಿಂಗ್. ನೀವು ನಂಬಲ್ಲ ಆಡಿಯನ್ಸ್, ಇವನು ಮತ್ತು ಇನ್ನೊಂದು ಸ್ಕೂಲ್ ಒಂದು ಗ್ಯಾಂಗೇ ಇತ್ತು, ನಮ್ಮ ಕ್ಲಾಸ್ ಬಾಯ್ಸ್, ಇವರೆಲ್ಲ ಫುಟ್ಬಾಲ್ಗೆ ಹೆವಿ ಫ್ಯಾನ್ಸು. ಅದಕ್ಕಂತ ನಾನು ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ ಅನ್ಕೊಂಬೇಡಿ, ಅವಾಗ ಜಸ್ಟ್ ಅ ಕಲ್ಚರಲ್ ಪರ್ಸನ್. ಸ್ಪೋರ್ಟ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಟ್ ಆಡೋದನ್ನ ನೋಡೋ ಮನುಷ್ಯ ನಾನು. ಸೊ ದೇ ಹ್ಯಾಡ್ ಅ ಟೀಮ್ ಆ್ಯಂಡ್ ದೇ ಫೀಲ್ ಲೈಕ್ ಕ್ರಿಸ್ಟಿಯಾನೋ ರೊನಾಲ್ಡೋ ಆ ಥರನೇ ಇದ್ರು. ಎಲ್ಲ ಫೀಲ್ಡ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಕ್ರಿಸ್ಟಿಯಾನೋ ರೊನಾಲ್ಡೋ, ಅದು ಮಾಸ್ ಪಾಯಿಂಟು. ಸೊ ಇವರೆಲ್ಲ ಆಡ್ತಾ ಇದ್ರು, ಅದಕ್ಕಂತಾನೆ ಸಾಕ್ಸ್ ತಗೊಳ್ಳೋರು, ಅದಕ್ಕಂತ ಸಾಕ್ಸ್ ಏನದು ಶೂಸ್ಗೆ ಏನಂತಾರೆ ಅದಕ್ಕೆ, ಅವೆಲ್ಲ ತಗೊಂಡು ಸಿಕ್ಕಾಪಟ್ಟೆ ಆಡ್ತಾ ಇದ್ವಿ. ಸೊ ಅದೇ ಆ ಟೈಮಲ್ಲಿ, ಆ ಮೂಮೆಂಟ್ ಅಲ್ಲಿ, ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಏನಾಗ್ತಿತ್ತು ಅಂತಂದ್ರೆ ಫುಟ್ಬಾಲೇ ಆಗಬೇಕು. ಯಾಕೆಂದ್ರೆ ಅದೊಂಥರ ಕ್ರೇಜ್ ಇತ್ತು, ಸಿಕ್ಕಾಪಟ್ಟೆ ಅದು ಕ್ರೇಜ್ ಇತ್ತು, ತುಂಬ ಆಡ್ತಿದ್ವಿ ಕೂಡ. ಸೊ ಇಫ್ ಸಮ್ಮನ್ ಕಮ್ಮನ್ ಆಸ್ಮಿ ಏನಪ್ಪ ಆಗ್ಬೇಕು ನೀನು ಅಂತಂದರೆ ನಾನು ಫುಟ್ಬಾಲರ್ ಆಗಬೇಕು, ಇಡೀ ವರ್ಲ್ಡ್ಗೆ ನಾನು ಗೊತ್ತಾಗ್ತೀನಿ ಅನ್ನೋ ಒಂದು ಲಾಜಿಕ್ ಇತ್ತು ಅವಾಗ. ಸೊ ದಟ್ 8th ಸ್ಟ್ಯಾಂಡರ್ಡ್ ಅಥವಾ ಅಪ್ ಟು ಹೈಸ್ಕೂಲ್ ಅದೇನೇ ಇದ್ದಿತ್ತು ತಲೆಯಲ್ಲಿ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಗೇನ್ ಇಟ್ ಗಾಟ್ ಚೇಂಜ್ ಟು ಸಮ್ ಅದರ್ ಥಿಂಗ್. ಎಸ್. ಸೊ ಇವಾಗ ಅವನಿಗೆ ಫುಟ್ಬಾಲ್ ಅಲ್ವಾ. ಸೊ ಲೆಟ್ ಮೀ ಕಮ್ ಬ್ಯಾಕ್ ಟು ಮೈ. ಸೊ ಇವಾಗ ಕನ್ಸಿಸ್ಟೆಂಟ್ ಪ್ಯಾಷನ್ ಹೇಳೋದ್ರ ಪ್ರಕಾರ, I had a passion to become an actor and a dancer, because cultural aspect ಬಿಟ್ಟು and apart also education was there. ಇವೆರಡು ಬಿಟ್ಟು ನನಗೆ ಯಾವುದ್ರ ಮೇಲೂ ಆಸಕ್ತಿ ಇರಲಿಲ್ಲ, ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ ಮ್ಯಾನ್ ಇರಬೇಕಾದ್ರೆ ಇಟ್ ವಾಸ್ ಗುಡ್ ಟು ಸಿ ದೆಮ್ ಪ್ಲೇ ಆ್ಯಂಡ್ ಎಂಜಾಯ್ ವಾಟ್ ಎವರ್ ದೇ ಡು. ಬಟ್ ಐ ಪಾರ್ಟಿಸಿಪೇಟ್ ಇನ್ ಅಥ್ಲೆಟಿಕ್ಸ್. ಐ ಬಿಕೇಮ್ ಫಸ್ಟ್ ಇನ್ ಡಿಸ್ಕಸ್ ಥ್ರೋ ಆ್ಯಂಡ್ ಐ ವಾಸ್
ಥರ್ಡ್ ಪ್ಲೇಸ್ ಇನ್ ಥ್ರೋ ದಿಸ್ ಒನ್ ವಾಟ್ ಯು ಸೇ ಶಾರ್ಟ್ ಪುಟ್. ಈ ಥರ ಕೆಲವು ಅಥ್ಲೆಟಿಕ್ಸ್ ಇವೆಂಟ್ಸಲ್ಲಿ ಐ ಪಾರ್ಟಿಸಿಪೇಟೆಡ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗಿದ್ದೀನಿ. ಆಮೇಲೆ ಕಲ್ಚರಲ್ ಇವೆಂಟ್ಸಲ್ಲಿ ಲೆಕ್ಕ ತೊಗೊಂಡ್ರೆ ಮಿಮಿಕ್ರಿ ಎಲ್ಲ ಮಾಡಿದ್ದೀನಿ. ದಿಸ್ ಮೇ ಬಿ ಔಟ್ ಆಫ್ ದ ಟಾಪಿಕ್ ವೇರ್ ಐ ವಾಂಟ್ ಟು ಸೇ ಎಸ್ ಮೈ ಪ್ಯಾಷನ್ ವಾಸ್ ಎವಲ್ಯೂಷನ್ ಆಫ್ ಥಾಟ್ಸ್. ಸೊ ಮೈ ಪ್ಯಾಷನ್ ವಾಸ್ ಟುವರ್ಡ್ಸ್ ಸಿನಿಮಾ. ಸೊ ಸುಮಂತ್ ಇಸ್ ಗೋನ ಇವಾಗ ಸುಮಂತ್ ಹೆಂಗೆ ಎಲ್ಲಿ ಕರ್ಕೊಂಡು ಹೋಗೋಣ ಅಂದರೆ ಲೆಟ್ ಮಿ ಟೇಕ್ ಇಮ್ ಟು ದ PUC ನಿನ್ನ ಪ್ಯಾಷನ್ ಏನಾಗಿತ್ತು, ಅದರಿಂದ ಯಾಕೆ ನೆಕ್ಸ್ಟ್ ಇನ್ನೊಂದಕ್ಕೆ ಡಿವೇಟ್ ಆಯಿತು. ಲೆಟ್ ಮಿ ಬಿ ಇನ್ ಶಾರ್ಟ್. ಓಕೆ, PUC ನಲ್ಲಿ ನನ್ನ ಪ್ಯಾಷನ್ ಬಂದು ಮ್ಯೂಸಿಕ್. ಸೊ ಮ್ಯೂಸಿಕಲ್ಲಿ ಏನೋ ದೊಡ್ಡದಾಗೆ ಕಿಸ್ದು ಕಡ ಅಂತಲೇ ನನಗೆ ಆಸೆ ಇತ್ತು. ಸೊ ಹೋಗಿ ಮ್ಯೂಸಿಕ್ ಕ್ಲಾಸ್ಗೂ ಸೇರ್ಕೊಂಡಿದ್ದೆ, ಕೀಬೋರ್ಡು ತೊಗೊಂಡು ಪರ್ಚೇಸು ಮಾಡಿ ಮ್ಯೂಸಿಕೆಲ್ಲ ಸಿಕ್ಕಾಬಟ್ಟೆ ಕಲಿಯೋಣ, ಅದರಲ್ಲಿ ಏನಾದ್ರು ದೊಡ್ಡದಾಗೆ ಮಾಡೋಣ ಅಂತಲೇ ನಾನು ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಹೋಯಿತು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ 1-2 ವರ್ಷ ಮ್ಯೂಸಿಕ್ ಕ್ಲಾಸ್ಗೂ ಹೋಗಿ ಕೆಲವೊಂದು ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡೆ. ಕೆಲವೊಂದು ಚಿಕ್ಕ ಪುಟ್ಟ ಈವೆಂಟ್ಸ್ ಕೂಡ ಏನು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದು ಆಯಿತು. ಆವಾಗ ಯಾರಾದ್ರೂ ಇಫ್ ಸಮ್ವನ್ ಕಮ್ಸ್ ಆ್ಯಂಡ್ ಆಸ್ಕ್ ಏನಪ್ಪ ಸುಮಂತ ಏನು ಮಾಡ್ತೀಯ ಅಂತ ಅಂದರೆ ನಾನು ಮ್ಯೂಸಿಷಿಯನ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಅಂದರೆ ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಇದೇ ಸುಮಂತ 8th ಅಥವಾ 9th ಬಂದು ಕೇಳಿದ್ರೆ ಫುಟ್ಬಾಲ್ ಅಂತ ಹೇಳೋನು, ಇವಾಗ ಬಂದು ಕೇಳಿದ್ರೆ ಮ್ಯೂಸಿಷಿಯನ್ ಅಂತ ಹೇಳ್ತಾನೆ. ಸೊ the topic what we are discussing is that thoughts keep changing and it will be evolving based on the situation and circumstances. What do you say, Surya? I do agree with you. When it comes to passion, ಇವಾಗ ಸೂರ್ಯಕಿರಣ್ ಇಸ್ ಆಲ್ಸೋ ಇನ್ PUC. ಓಕೆನಾ? ಇವಾಗಲೂ ಸೂರ್ಯಕಿರಣ್ ಪ್ಯಾಷನ್ ವಾಸ್ ಸಿನಿಮಾ. ಓಕೆ, ಲೆಟ್ಸ್ ಗೋ ಟು ದ ಡಿಗ್ರಿ. ಓಕೆನಾ? ಸುಮಂತ್, ಓವರ್ ಟು ಯು. So during degree what happened, I got interest into this fitness and sports. Again, that football sports interest antu ittu, but now slightly different. It came shifted to fitness kind of a thing. ಸೊ ಆವಾಗ ಜಿಮ್ಗೆಲ್ಲ ಹೋಗಿ ಸೇರ್ಕೊಂಡೆ. ಆ ಜಿಮ್ಗೆ ಸೇರಿಕೊಂಡು ಯಾರಾದರೂ ಕೇಳಿದ್ರೆ ಏನಪ್ಪ ಆಗ್ತೀಯ ಈ ಅಂದರೆ ಆ ಡಿಗ್ರಿ ಪಾಯಿಂಟ್ ಆಫ್ ಟೈಮಲ್ಲಿ ಏನಪ್ಪ ಆಗ್ತೀಯ ಅಂತಂದರೆ, ಐ ಯೂಸ್ ಟು ಸೇ ನಾನು ಒಳ್ಳೆ ಫಿಟ್ನೆಸ್ ಏನೋ ಮಾಡಲ್ ಆಗಬೇಕು ಅಂತಲೇ ಆಸೆ ಇತ್ತು ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್. ಸೊ ಅಟ್ ದ ಸೇಮ್ ಟೈಮ್ ಆ ಜಿಮ್ಮು ಮಾಡಲಿಂಗು ಅಂತ ತಲೆಗೆ ಒಂದ್ಸಲ ಎಂಟ್ರ್ ಆದಮೇಲೆ ದ ನೆಕ್ಸ್ಟ್ ಥಾಟ್ ಕೇಮ್ ಟು ಮಿ ವಾಸ್ ವೈ ಕಾಂಟ್ ಬಿ ಆ್ಯನ್ ಆ್ಯಕ್ಟರ್. ಸೊ ಆವಾಗ ಆ್ಯಕ್ಚುಲಿ ಆ ಥಾಟ್ ಎಂಟ್ರ್ ಆಯಿತು. ಆ ಥಾಟ್ ತುಂಬ ಏನೋ ಕೆಲಸ ಕೊಟ್ಬಿಡ್ತು ತಲೆ ಒಳಗಡೆ. ಅದರಿಂದ ಏನಾಯಿತು, ಈವನ್ ವಿ ಡಿಡ್ ಸಮ್ 2-3 ಶಾರ್ಟ್ ಮೂವೀಸ್ ಆಸ್ ವೆಲ್ ಬೇಸ್ಡ್ ಆನ್ ದಟ್ ಲಾಜಿಕ್. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಯಿತು, ಯಾರಾದರೂ ಕೇಳಿದ್ರೆ ಮೈ ಸ್ಟೇಟ್ಮೆಂಟ್ ವಾಸ್ ಏನಪ್ಪ ಆಗ್ತೀನಿ ಅಂತಂದರೆ ನಾನೊಂದು ದೊಡ್ಡ ಆ್ಯಕ್ಟರ್ ಆಗ್ತೀನಿ ಅಥವಾ ಫಿಟ್ನೆಸ್ ಮಾಡಲ್ ಆಗ್ತೀನಿ. ಇವೆರಡೂ ಥಾಟ್ಸು BCom ಟೈಮ್ಸಲ್ಲಿ ಬಂದ್ಬಿಡ್ತು ನನಗೆ. ಯಾ, ಸೊ ಆನ್ ಅ ಕ್ಯಾಶುವಲ್ ನೋಟ್ ಆಡಿಯನ್ಸ್, ಮಾಡಿರೋ ಶಾರ್ಟ್ ಮೂವಿ ವಿ ಹ್ಯಾವ್ ಪಾರ್ಟ್ 1 and part 2. ಸೊ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಡ್ತೀನಿ. ಯು ಕ್ಯಾನ್ ವಾಚ್ ದೋಸ್ 2 movies ಆ್ಯಂಡ್ ಹಿ ಹಸ್ ಪ್ಲೇಡ್ ಅ ಕಾಮಿಕ್ ಆ್ಯಂಡ್ ಅ ಸೀರಿಯಸ್ ಕ್ಯಾರೆಕ್ಟರ್. ಸೊ ಪಾರ್ಟ್ 1 and part 2 ದೊಡ್ಡ ಸಿನಿಮಾದಲ್ಲ, ಇವನು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದಾನೆ. ಇಟ್ ಶುಡ್ ಬಿ ವೆರಿ ವೆರಿ ನೋಟೆಡ್. ಎಸ್, ಥ್ಯಾಂಕ್ ಯು ಸೂರ್ಯ. ಅದ್ರ ಜೊತೆಗೆ ಇವಾಗಲೂ ಡಿಗ್ರಿಲಿದ್ದಾನೆ, ನಾನು ಡಿಗ್ರಿಲಿದ್ದೀನಿ. ಸೊ ಈವನ್ ನಾವು ಮೈ ಪ್ಯಾಷನ್ ವಾಸ್ ಸಿನಿಮಾ. ಯಾಕಪ್ಪ ಇವಂದು ಯಾಕೆ ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಿಲ್ಲ, ಇವ್ನು ಯಾವಾಗ ಸಿನಿಮಾ ಅಂತ ಇದ್ದಾನೆ, ಇವ್ನು ಏನು ಇವಂದು ಅಂತಂದರೆ, ನನಗೆ ಔಟರ್ ವರ್ಲ್ಡು ಐ ಗಾಟ್ ಟು ನೋ ಬೈ ಸಿನಿಮಾ, ಸ್ಟಾರ್ಸ್ ಐ ಗಾಟ್ ಟು ನೋ ಬೈ ಸಿನಿಮಾ, ಮತ್ತು ಬಾಡಿ ಲ್ಯಾಂಗ್ವೇಜ್ ಐ ಗಾಟ್ ಟು ನೋ ಬೈ ಸಿನಿಮಾ. ಸೊ ಹೆಮ್ಮೆಗೆ ಹೇಳ್ತಾ ಇಲ್ಲ. ಸೊ ಮೈ ವಾಟ್ ಆರ್ ದ ಬಾಡಿ ಲ್ಯಾಂಗ್ವೇಜ್ ಐ ಹ್ಯಾವ್ ಅನ್ನೋ, ಇವಾಗ ನಾನು ನಡೆಯೋದು ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಹ್ಯಾಂಡ್ ಗೆಸ್ಟರ್ಸ್ ಆಗಿರ್ಬೋದು, ಎವ್ರಿ ಒನ್ ವಾಸ್ ಇನ್ಸ್ಪೈರ್ಡ್ ಫ್ರಮ್ ಸಿನಿಮಾ. ದಟ್ ಟು ಮೈ ರೋಲ್ ಮಾಡೆಲ್ ವಾಸ್ ಸೂಪರ್ ಸ್ಟಾರ್ ರಜನಿಕಾಂತ್. ಅದು ನಾನೇ ಹೇಳ್ತಾ ಇಲ್ಲ, ನನ್ನ ಫ್ರೆಂಡು ಕೇಳಿ ಅವನು ಅದನ್ನ ಹೇಳ್ತಾನೆ. ಐ ಜಸ್ಟ್ ವಾಂಟ್ ಟು ಆ್ಯಡ್ ಹಿಯರ್, ಸೂರ್ಯ ನಾನು ಚಿಕ್ಕ ವಯಸ್ಸಿಂದ ನೋಡಿದಾಗಲೂ ದ ಒನ್ ಆ್ಯಂಡ್ ಓನ್ಲಿ ಸ್ಟಾರ್ ಈ ನೋ ಈಸ್ ದಟ್ ಈಸ್ ದ ಸೂಪರ್ ಸ್ಟಾರ್ ರಜನಿಕಾಂತ್ ಅಷ್ಟೇ. ದೇರ್ ಈಸ್ ನೋ ಚೇಂಜ್ ಇನ್ ದಟ್. ಇಟ್ ಈಸ್ ದ ಕಾನ್ಸ್ಟೆಂಟ್. ಆ್ಯಂಡ್ he was influenced by his actions, or he was not influenced, but he was very much inspired. ತುಂಬ ಇನ್ಸ್ಪೈರ್ ಆಗಿ ಯಾವಾಗಲೂ ಸಿನಿಮಾ ಅಂತಲೇ ಮನಸ್ಸಲ್ಲಿ ಇದ್ದಿದ್ದ ವ್ಯಕ್ತಿ ಯಾರಪ್ಪ ಅಂತ ನಮ್ಮ ಸ್ಕೂಲಲ್ಲಿ ಕೇಳಿದ್ರೆ ಇಟ್ ವಾಸ್ ನನ್ ಅದರ್ ದೆನ್ ಸೂರ್ಯ. ಎಸ್, ದೇರ್ ವಾಸ್ ಅ ಫನ್ನಿ ಫ್ಯಾಕ್ಟ್ ಇಲ್ಲಿ ನಾನು ಹಂಚ್ಕೊಬೇಕಂತ ಇರೋದು. ನನ್ನ ಸುಮಂತ್ ಫ್ರೆಂಡ್ ಆಗಿರ್ಬೋದು. ಸೊ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಆಮೇಲೆ ಡ್ಯಾನ್ಸ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ, ಎಲ್ಲ ನಡೀತಾ ಇತ್ತು. ವೆನ್ ಇಟ್ ಕಮ್ಸ್ ಟು ರಜನಿಕಾಂತ್, ಒಂದು ಫನ್ನಿ ಇನ್ಸಿಡೆಂಟಾ ಇಲ್ಲ ನನ್ನ ಆಕ್ರೋಶನ ಐ ಎಸ್ಟಾಬ್ಲಿಷ್ಡ್ ಎಕ್ಸಿಬಿಟ್ ಏನೋ ಗೊತ್ತಿಲ್ಲ. ಸೊ ಲೆಟ್ ಮೀ ಪುಟ್ ಇಟ್ ಔಟ್. ಸೊ ಈ ಥರ ನನ್ನ ಫ್ರೆಂಡು ಇನ್ನೊಂದು ರಾಕೇಶ್ ಅಂತ ಇದ್ದಾನೆ, ಈಸ್ ಆಲ್ಸೋ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಸೊ ವಿ ಹ್ಯಾಡ್ ಅ ಡಿಸ್ಕಷನ್, ಯಾರು ದೊಡ್ಡ ಸ್ಟಾರು, ಹೆಂಗೆ ಏನು ಎತ್ತ ಅಂತ. ಸೊ ದಟ್ ಟೈಮ್ ರಜನಿ ವಾಸ್ ಅರೌಂಡ್ 50+, 55+. ಓಕೆ, ಸೊ ಆವಾಗ ಅವಂದ ಇಲ್ಲ ಅವ್ರ ತಾತ ಕಣ. ಅಫ್ಕೋರ್ಸ್ he was a old man. Of course he was aged. Of course he was aged. But my childhood mind wasn't able to accept that.
ಇಲ್ಲ ಕಣೋ ಬೇಡ ಮಾತಾಡಬೇಡ ಅಂತ ಹೇಳಿದ. ಇಲ್ಲೇ ತಾತ ಕಣ ಇವಾಗೇನು ಮೂವಿ ಮಾಡ್ಕೊಂಡು ಏನು ಸುಮ್ಮನಿರತ್ತಾನೆ, ಏನು ದೊಡ್ಡ ಸ್ಟಾರ್ ಅವರು ಹಂಗೆ ಹಿಂಗೆ ಅಂತ. ನಾನು ಆವಾಗಿದ್ದ ಮೈಂಡ್ ಸೆಟ್ಗೆ ಬೇಡ ಕಣೋ ಅಂದೆ. ಸೀರಿಯಸ್ಲಿ ಇನ್ನೂ ಹೋದ ನನಗೆ ಬರೋ ಕೋಪಕ್ಕೆ ಟಿಫನ್ ಬಾಕ್ಸ್ ಎತ್ಕೊಂಡು ನಾನು ಹೊಡೆದಿದ್ದೀನಿ. ಇವು ಸೀರಿಯಸ್ಲಿ ಒನ್ ಬಿಲೀವ್ ಟಿಫನ್ ಬಾಕ್ಸ್ ಎತ್ಕೊಂಡು ಏಟ್ ಬಿದ್ದಿದೆ. ಇಟ್ ವಾಸ್ ಎ ಬಿಗ್ ಇಶ್ಯೂ ಆ ಟೈಮ್ ಅಲ್ಲಿ ಸ್ಕೂಲಲ್ಲಿ ಎಲ್ರಿಗೂ ಗೊತ್ತಾಗೋಗಿತ್ತದು. ತೀರಾ ದೊಡ್ಡ ಸೀನು. ಅದೇ ಥರ ಇನ್ನೊಂದು ಇನ್ಸಿಡೆಂಟ್ ಸ್ಕೂಲಲ್ಲಿ ಏನಾಯಿತು ಅಂದರೆ, ಇನ್ನೊಬ್ಬ ಶಶಾಂಕ್ ಅಂತ ಇದ್ದಾನೆ. ಸೊ ಕರೆಂಟ್ಲಿ ಈಸ್ ಇನ್ ಜರ್ಮನಿ ಆ್ಯಂಡ್ ಹಿ ಹ್ಯಾಸ್ ವೆರಿ ಗುಡ್ ರೆಪ್ಯುಟೇಷನ್ ಓದೆ. ಸೊ ಹಿಂಗೆ ಅವನು ಸ್ಕೂಲಲ್ಲಿ ನಾವು ಆರ್ಟ್ಸ್ ಕ್ಲಬ್ ಆ್ಯಂಡ್ ಸೈನ್ಸ್ ಕ್ಲಬ್ ಅಂತ ನೀವು ಎಲ್ಲರೂ ಸ್ಕೂಲಲ್ಲೂ ಮಾಡಿರ್ತೀರ ಅಫ್ಕೋರ್ಸ್. ಆರ್ಟ್ಸ್ ಕ್ಲಬ್ ಸೊ ಬೇಸಿಕಲಿ ಸುಮ್ಮನೆ ಸ್ಟೇಯಿಂಗ್ ಅಬೌಟ್ ಟಾಕಿಂಗ್ ಅಬೌಟ್ ದ ಕ್ಲಬ್ಸ್ ಜನರಲಿ ವಿ ಟು ಹ್ಯಾವ್ ಇನ್ ಸ್ಕೂಲ್ಸ್. ಸೊ ಐ ವಾಸ್ ಇನ್ ಸೈನ್ಸ್ ಕ್ಲಬ್ ಆ್ಯಂಡ್ ಹಿ ವಾಸ್ ಇನ್ ಆರ್ಟ್ಸ್ ಕ್ಲಬ್. ಸೊ ಈ ಥರ ಅಲ್ಲೂ ಊಟ ಟೈಮಲ್ಲೇ ಅದೇನೋ ಜಗಳ ಬರೋದಂತ ನಮ್ಮ ಮೂಲಕ ಬಂದರೆ ಯಾವ ಊಟ ಟೈಮಲ್ಲೇ ಬರ್ತದೆ ದರದ್ರದ್ದು. ಸೊ ಊಟ ಟೈಮಲ್ಲಿ ಹಿಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಆವಾಗಲೂ ಇದೇ ಥರ ಡಿಸ್ಕಷನ್ನೇ, ನಿಮ್ಮ ರಜನಿ ಹಂಗೆ ನಮ್ಮ ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ ಹಂಗೆ ಏನೋ ಮಾತು. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್. ಸೊ ಕರೆಂಟ್ಲಿ ಈ ಥರ ಹೋಗ್ಬೇಕಾದ್ರೆ ನನ್ನ ಡಿಸ್ಟಿಲೇಷನ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ನಾನು. ಇಟ್ ಈಸ್ ಅಬೌಟ್ ಟೇಕಿಂಗ್ ಗುಡ್ ವಾಟರ್ ಫ್ರಮ್ ದ ಡರ್ಟ್ ವಾಟರ್ ಥ್ರೂ ಅ ಕೆಮಿಕಲ್ ಕಾಲ್ಡ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ. ಸೊ ಅಲ್ಲೊಂದು ನನ್ನ ಎಕ್ಸ್ಪೆರಿಮೆಂಟಲ್ ಬಂದು ವಾಟ್ ಯು ಸೇ ಲ್ಯಾಬ್ ಸೆಟಪ್ಪಲ್ಲಿ ಬಂದು ಒಂದು ರಾಡ್ ಇರೋದು, ಸ್ಟೀಲ್ ರಾಡ್ ಟು ಹೋಲ್ಡ್ ದ ಗ್ಲಾಸ್ ಥಿಂಗ್. ಓಕೆ, ಅದನ್ನು ತೊಗೊಂಡು ಹಿ ಮೇಡ್ ಅ ವೆರಿ ಬ್ಯೂಟಿಫುಲ್ ಝೂ ಇನ್ ಥರ್ಮಕೋಲ್. ಒಳಗೆ ಅನಿಮಲ್ಸ್ ಎಲ್ಲ ಇಟ್ಟಿದ್ದ. ಬೇಡ ಕಣೋ ಬೇಡ ಅಂತ. ಏನು ಒಳ್ಳೆ ಹೀರೋ ಫೀಲ್ಸ್ ನನಗೆ ಅವಾಗ. ಸೊ ಸರಿ ಏನು ಮಾಡೋದು ಅಂತ ಓಮಲ್ಲಿ ಬಂದ್ಬಿಟ್ಟು ಶಿವಣ್ಣ ಕೈಲಿ ಲಾಂಗ್ ಎತ್ತಂಗೆ ಈ ರಾಡ್ ಬೇಡ ಕಣೋ ಮಾತಾಡಬೇಡ ಬೇಡ ಅವ್ನು ಕೇಳಲಿಲ್ಲ. ತಗೋ ಒಂದು ರಾಡು ಹೋಲ್ ಝೋನೇ ಬಂದ್ಬಿಟ್ಟು ಮಟಾಶ್ ಥರ್ಮಕೋಲ್ಸು ನೆಕ್ಸ್ಟ್ ಲೆವೆಲ್. ಹಂಗಾಯ್ತು. ಅವಾಗ ಹತ್ಕೊಂಡು ಕೂತ್ಕೊಂಡ. ಅದೊಂದು ಇನ್ಸಿಡೆಂಟ್. So these were the things which we had good memories in school days. Where he was very much connected with the cinema ಅಂದ್ರೆ ಪ್ರಾಣ, ರಜನಿ ಅಂದ್ರೆ ಪ್ರಾಣ ಅನ್ನೋದಕ್ಕೆ ಇದೇ ಒಂದು ಇನ್ಸಿಡೆಂಟ್ಗಳು ಒಂದಷ್ಟು. So it's a very good thing. So let's come back to the topic. So ಸುಮಂತ್ ಅದು ಬಂದ್ಬಿಟ್ಟು ಜರ್ನಿ ನೀವು ನೋಡಿದ್ರೆ ಫುಟ್ಬಾಲ್ ಪ್ಲೇಯರ್ ಇಂದ ಮ್ಯೂಸಿಷಿಯನ್ ಇಂದ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಟುವರ್ಡ್ಸ್ ಬಿಕಮಿಂಗ್ ಅ ಮಾಡೆಲ್ ಆರ್ ಅ ಹೀರೋ. So my passion was cinemas and it was consistent. But I would like to mention he took some steps towards making towards his passion, like football ಅಂದರೆ ಫುಟ್ಬಾಲ್ ಆಡಿರ್ಬೋದಾಗಿರ್ಬೋದು, ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾಲೆಡ್ಜ್ ಬೆಳೆಸ್ಕೊಂಡು ಇಲ್ಲ ವರ್ಕೌಟ್ಸ್ ಮಾಡೋದಾಗಿರ್ಬೋದು. ಸಿನಿಮಾ ಅವ್ನಿಗೆ ಶಾರ್ಟ್ ಫಿಲ್ಮ್ಸ್ ಅಂದಾಗ ಶಾರ್ಟ್ ಫಿಲ್ಮ್ಸ್ ಮಾಡಿರಬಹುದು. ಸೊ ಈ ಥರ ಅವ್ನ ಪ್ರಯತ್ನ ಅವ್ನು ಮಾಡಿದ್ದಾನೆ. ಇಟ್ ಕಮ್ಸ್ ಟು ಸೂರ್ಯಕಿರಣ್, ಐ ಹ್ಯಾಡ್ ಪ್ಯಾಷನ್ಸ್ ಟುವರ್ಡ್ಸ್ ದೀಸ್ ಅಲ್ವಾ. ಸೊ I didn't create an opportunity for myself. It opportunity was provided to me. For example, school ಅಂದರೆ ಡ್ಯಾನ್ಸ್ ಅಂದರೆ ಸೂರ್ಯ ನೀನು ಮಾಡಪ್ಪ ಅನ್ನೋದಾಗಿರ್ಬೋದು, ಡ್ರಾಮಾ ಅಂದರೆ ನೀನು ಮಾಡಪ್ಪ ಅನ್ನೋದಾಗಿರ್ಬೋದು. ಸೊ ಇಟ್ ವಾಸ್ ಆಲ್ವೇಸ್ ಅ ಸ್ಪೂನ್ ಫೀಡಿಂಗ್ ಫಾರ್ ಮಿ. I would also like to thank God for it, for providing me the opportunity, but wherein I didn't try from my end. My hard work was there once the opportunity was provided. ಇದು ಬಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಸಿಗುತ್ತೆ, they won't know the value or essence of the opportunity. But I utilized it very ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದರೆ ಸ್ಕೂಲ್ ಇಲ್ಲ PUC ಇಲ್ಲ I would have gained more. ನೀವೇನಂತೀಯ ಸುಮಂತ್? ಸೊ ನಾನಿಲ್ಲಿ ಏನು ಹೇಳಕ್ಕೆ ಬರ್ತೀನಿ ಅಂತ ಅಂದರೆ, ಆಪರ್ಚುನಿಟೀಸ್ ಆಗಿರ್ಬೋದು ಅಥವಾ ಸಿಚುವೇಶನ್ಸ್ ಆಗಿರ್ಬೋದು, ವೆನ್ ಎವರ್ ಅದು ನಿಮ್ಮ ಹತ್ರಕ್ಕೆ ಬಂದಾಗ ಯು ಶುಡ್ ಅಸೆಸ್ ಆ್ಯಂಡ್ ಮೂವ್ ಆನ್. ಇವಾಗ ಸೂರ್ಯಕಿರಣ್ ಕೇಸಲ್ಲಿ ಏನಾಯಿತು ಅಂತಂದರೆ, ಯಾರಾದರೂ ಹೇಳಿದಾಗಷ್ಟೇ ಅವನು ಇನ್ವಾಲ್ವ್ ಆಗ್ತಿದ್ದ ಆ ಒಂದು ಆ್ಯಕ್ಟಿವಿಟಿನಲ್ಲಿ, ಟಾಸ್ಕಲ್ಲಿ. ಬಟ್ ನನ್ನ ಕೇಸಲ್ಲಿ ಬೈ ಡಿಫಾಲ್ಟಾಗೆ ಐ ಜಸ್ಟ್ ವೆಂಟ್ ಆನ್ ಆ್ಯಂಡ್ ಐ ಟ್ರೈಡ್ ಇಟ್ ಅಷ್ಟೇ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಏನು ಇಬ್ಬರಿಬ್ರದ್ದು ಪರ್ಸ್ಪೆಕ್ಟಿವ್ ಅಂತ ಹೇಳ್ಬೋದು, ಅಥವಾ ಅವ್ರವ್ರದ್ದು ನೇಚರ್ ಆ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ನಿಮಗೆ ಯಾವಾಗಲೇ ಆದರೂ ಏನೇ ಒಂದು ಆಪರ್ಚುನಿಟಿ ಅಂತ ಬಂದರೆ ಯು ಪ್ಲೀಸ್ ಗೋ ಆ್ಯಂಡ್ ಗ್ರ್ಯಾಬ್ ಇಟ್ ಅಷ್ಟೇ ನಾನು ಹೇಳೋದು. ಅದು ಪ್ಲಸ್ಸು ಆಗುತ್ತೆ ಲೈಫಲ್ಲಿ, ಮೈನಸ್ಸು ಆಗುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್, ಜಸ್ಟ್ ಲೀವ್ ದ ಮೂಮೆಂಟ್. ವಾಟ್ ಯು ಥಿಂಕ್ ಸೂರ್ಯ? ಎಕ್ಸಾಕ್ಟ್ಲಿ. ಸೊ ನಮ್ಮ ತಲೆವರ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಆಪರ್ಚುನಿಟೀಸ್ ಡಸಂಟ್ ಅರೈಸ್, ವಿ ಹ್ಯಾವ್ ಟು ಕ್ರಿಯೇಟ್ ದಮ್. ಇನ್ ಟರ್ಮ್ಸ್ ಆಫ್ ಸುಮಂತ್ ಪರ್ಸ್ಪೆಕ್ಟಿವ್ ಅಲ್ಲಿ ನನಗಂದರೆ ಒನ್ಸ್ ಆಪರ್ಚುನಿಟೀಸ್ ನಾಕ್ಸ್ ದ ಡೋರ್, ಯು ಜಸ್ಟ್ ಲೆಟ್ ಯುಟಿಲೈಸ್ ಇಟ್ ಆ್ಯಂಡ್ ಟೇಕ್ ದ ಎಸೆನ್ಸ್ ಫ್ರಮ್ ಇಟ್. So two things are there in this world. It's better opportunities you only have to create. Because ಎಲ್ರಿಗೂ ಈ ಥರ ನನಗೆ ನಡೆದಿರೋ ಥರ ಎಲ್ರಿಗೂ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಳಗೇನೆ ನಾನು ಸಿನಿಮಾ ಅನ್ನೋ ಬೆಂಕಿನ ಇಟ್ಕೊಂಡು ಎಷ್ಟು ದಿನ ನಾನು ಟ್ರಾವೆಲ್ ಮಾಡೋಕ್ಕಾಗುತ್ತೆ? ಐ ನೀಡ್ ಟು ಎಕ್ಸ್ಪ್ಲೋರ್ ಒನ್ ಆರ್ ದಿ ಅದರ್ ವೇ. ಸೊ ಅದಕ್ಕೆ ಒಂದು ಸೀನ್ ವೇರ್ ಐ ಕ್ರಿಯೇಟೆಡ್ ಮೈ ಆಪರ್ಚುನಿಟಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ವಿ ಹ್ಯಾಡ್ ಅ ಡಿಸ್ಕಷನ್ ಆಫ್ ಮೇಕಿಂಗ್ ಅ ಶಾರ್ಟ್ ಫಿಲ್ಮ್. ಇದು ಎಲ್ಲ ಗ್ಯಾಂಗಲ್ಲೂ ಒಂದು 2 to 3 ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಏನೋ ಸುಮಂತ, ಬಿಕಾಸ್ ಅವ್ನ ಗ್ಯಾಂಗಲ್ಲೂ ಅವನು ಯಾರೋ ಒಬ್ಬ ಬಂದ್ಬಿಟ್ಟು ಮಗ ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳ್ದೇ ಇರೋ ವ್ಯಕ್ತಿ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ. ಎವ್ರಿ ಗ್ಯಾಂಗಲ್ ಹುಡುಕ್ ನೋಡಿ ಖಂಡಿತ ಯಾವನೋ ಒಬ್ಬ ಇದ್ದೇ ಇರ್ತಾರೆ. ಮಚ್ಚ ಶಾರ್ಟ್ ಫಿಲ್ಮ್ ಮಾಡೋಣ. ಇವಾಗ ಇದು ಹಿಂಗೋ ಒಳ್ಳೆ ಗೋವಾಗೆ ಪ್ಲಾನ್ ಮಾಡ್ತೀರಾ ನೋಡಿ, ಎಲ್ಲರೂ ಗೋವಾಗೋಣ ಅದು ಆಗದೇ ಇರಲ್ಲ. ಬಟ್ ಆದರೆ ಶಾರ್ಟ್ ಫಿಲ್ಮ್ ನಾವು ಮಾಡಬೇಕು ಮಾಡಿದ್ವಿ.
you won't believe, I acted in a short film called as Purvakshana, where I did a double action. Short film alle double action. Yeah. My first short film was Purvakshana, I did a double action. You won't believe, adu description box ಅಲ್ಲಿ ಕೊಡ್ತೀನಿ, ಅದನ್ನು ನೋಡಿ ಮಜಾ ಮಾಡಿ. ಖಂಡಿತ. ಸೊ ಅದರಲ್ಲಿ ಬಂದ್ಬಿಟ್ಟು ಐ ಕ್ರಿಯೇಟೆಡ್ ಆಪರ್ಚುನಿಟಿ ಮೈ ಸೆಲ್ಫ್. ಮಚ್ಚಾ ಸರಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂದರೆ, ಸೊ ದಿಸ್ ಈಸ್ ದ ಪ್ಲಾಟ್, ವಿ ವಿಲ್ ಗೋ ಇನ್ ದಿಸ್ ಮ್ಯಾನರ್. ಆಮೇಲೆ ಅದಕ್ಕೂ ಆಪ್ಷನ್, ಆ ಕ್ಯಾರೆಕ್ಟ್ರಿಗೆ ಎರಡೇ ಕ್ಯಾರೆಕ್ಟರ್ ಬರೋದು. ಸೊ ಅದಕ್ಕೆ ಎರಡಕ್ಕೂ ಕ್ಯಾಸ್ಟಿಂಗ್ ನಡೀತಾ ಇತ್ತು. ಅವ್ನು ಮಾಡ್ತಾ ಇದ್ದ ನನ್ನ ಫ್ರೆಂಡ್ ಅಭಿ ಅಂತ. ಸೊ ಲಾಸ್ಟಲ್ಲಿ ಏನಾಯಿತು, ಇಲ್ಲ ಕಣ ನೀನೇ ಎರಡು ಮಾಡು ಶಾರ್ಟ್ ಫಿಲಿಮಲ್ಲೇ, ಲೆಟ್ಸ್ ಮೇಕ್ ಅ ಯೂನಿಕ್ ಥಿಂಗ್, ನೀನೇನೇ ಡಬಲ್ ಆ್ಯಕ್ಷನ್ ಮಾಡೋಣ ಅಂತ ಅಂದ್ಬಿಟ್ಟು ವಿ ಡಿಡ್ ಡಬಲ್ ಆ್ಯಕ್ಷನ್, ವೆರಿ ಬೇಸಿಕ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಬೇಸಿಕ್ ಸ್ಟೋರಿ. ಸೊ ದ ಹಾರ್ಡ್ ವರ್ಕ್ ವಿ ಪುಟ್ ಟು ಇಟ್ ವಾಸ್ ಲೈಕ್ ಎನಾರ್ಮಸ್. ದಟ್ಸ್ ಗುಡ್. ಸೊ ಓಕೆ, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಸೊ ಇದರಲ್ಲಿ ಬಂದ್ಬಿಟ್ಟಂದ್ರೆ, ಆಪರ್ಚುನಿಟೀಸ್ ವಿಲ್ ನಾಕ್ ಯೋರ್ ಡೋರ್, ಯುಟಿಲೈಸ್ ಇಟ್. ಇನ್ನೊಂದು, ಆಪರ್ಚುನಿಟೀಸ್ ಡಸಂಟ್ ಅರೈಸ್, ವಿ ಹ್ಯಾವ್ ಟು ಕ್ರಿಯೇಟ್ ದಮ್. ಸೊ ಬೋತ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಇನ್ ಯೋರ್ ಲೈಫ್. ಯು ಚೂಸ್ ವಾಟ್ ಎವರ್ ಯು ನೀಡ್. Yes. ಓಕೆನಾ? ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದ ಸೀರಿಯಸ್ ಆ್ಯಂಡ್ ರಿಯಾಲಿಟಿ ಟಾಪಿಕ್, ಕೆರಿಯರ್ ವರ್ಸಸ್ ಪ್ಯಾಷನ್. ಇವಾಗಲೂ ನಮ್ಮಿಬ್ಬರಲ್ಲಿ ಆ ಪ್ಯಾಷನ್ ಇನ್ನೂ ಇದೆಯಾ, ಇಲ್ಲ ಅದನ್ನು ಒಂದು ಶೀಲ್ಡ್ ಹಾಕ್ಬಿಟ್ಟು ಆಚೆ ಇಟ್ಟಿದ್ದೀವ, ಇಲ್ಲ ಮರ್ತೇ ಹೋಗಿದ್ದೀವ ಅನ್ನೋದನ್ನು ಸೀರಿಯಸ್ ಆಗಿ ಎಂಗೇಜ್ ಮಾಡೋಣ. ಇದು ನಿಮ್ಮ ಎಲ್ರಿಗೂ ಇಷ್ಟ ಆಗುತ್ತೆ. ಬಿಕಾಸ್ ಎಲ್ಲರೂ ಕೇಳ್ತಾ ಇರೋರು ಎಲ್ಲರೂ ಈ ಫೇಸಲ್ಲಿ ಇರ್ತೀರಾ ಜೀವನದಲ್ಲಿ, ಖಂಡಿತ ಇರ್ತೀರಲ್ವಾ? ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಐ ಆಮ್ ಆಲ್ಸೋ ಎ ಫಿನಾನ್ಸ್ ಪ್ರೊಫೆಷನಲ್. ಮೈ ಫ್ರೆಂಡ್ ಈಸ್ ಆಲ್ಸೋ ಫಿನಾನ್ಸ್ ಪ್ರೊಫೆಷನಲ್. ಸೊ ಲೆಟ್ ಅಸ್ ಸ್ಟಾರ್ಟ್. ಇಂಟರ್ವ್ಯೂ ಎಲ್ಲ ಮುಗಿದು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಕೆಲಸನೂ ಸ್ಟಾರ್ಟ್ ಆಗಿದೆ. ಸೊ ವಾಟ್ ಈಸ್ ಅವರ್ ಮೈಂಡ್ ಸೆಟ್ ನಾವು? ಪ್ಯಾಷನ್ ಅನ್ನೋ ಇದು ಏನಂತಾರೆ, ಕಿಚ್ಚಿದೆಯಾ, ಇಲ್ಲ ಕೆರಿಯರ್ ಅನ್ನೋ ಕಿಚ್ಚಿದೆಯಾ? ಲೆಟ್ಸ್ ಗೋ. ಎಸ್. ಸೊ ಇವಾಗ ಸೂರ್ಯ, ನಾವು ಇಷ್ಟೊತ್ತವರೆಗೂ ಡಿಸ್ಕಸ್ ಮಾಡಿದ್ದು ವಾಸ್ ಆನ್ ಲೈಟರ್ ನೋಟ್. ಇವಾಗ ಏನಾಗಿದೆ ಅಂದರೆ, ವೆನ್ ಇಟ್ ಕಮ್ಸ್ ಟು ಕೆರಿಯರ್, ಸೊ ಆಬ್ವಿಯಸ್ಲಿ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಪೀಪಲ್ಲು. ಸೊ ಎಲ್ರಿಗೂ ಗೊತ್ತಿರೋ ಥರ, ಎಷ್ಟೇ ನಿಮ್ಮದು ಡ್ರೀಮ್ಸು, ಎಷ್ಟೇ ಅದು ಮಾಡಬೇಕು ಇದು ಮಾಡಬೇಕು ಅಂತ ಎಷ್ಟೇ ಆಸೆ ಇದ್ರೂ, ಒನ್ ಪಾಯಿಂಟ್ ವಿಲ್ ಡೆಫಿನೆಟ್ಲಿ ಕಮ್. ಅಲ್ಲಿ ಏನಾಗುತ್ತೆ, ಎಲ್ಲ ಫ್ರೀಸ್ ಆಗುತ್ತೆ, ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಜಸ್ಟ್ ಒಂದು ಕರಿಯರು ಹೆಂಗೆ ನಾವು ಇಂಪ್ರೂವ್ ಆಗಬೇಕು ಆ್ಯಸ್ ಎ ಫ್ಯಾಮಿಲಿ ಅನ್ನೋದೇ ಪಾಯಿಂಟ್ ಆಗುತ್ತೆ. ಸೊ ನಾನು ಇಷ್ಟೊತ್ತು ಪಡ್ಕೊಂಡೆ, ನಾನು ಅದು ಮಾಡ್ತೀನಿ, ಫುಟ್ಬಾಲ್ ಆಗ್ತೀನಿ, ಮ್ಯೂಸಿಕ್ಕು, ಫಿಟ್ನೆಸ್ಸು, ಏನೋ ಶಾರ್ಟ್ ಮೂವಿ ಎಲ್ಲ ಟ್ರೈಗಳು ಆಯಿತು. ಇವಾಗ ಇಫ್ ಯು ಆಸ್ಕ್ ಮೀ, ಅಣ್ಣ ನಾನು ಯಾವುದೂ ಮಾಡಲ್ಲ ಗುರು, ನನ್ನ ಪಾಡಿಗೆ ನಾನು ಏನೋ ಒಂದು ಪ್ರೊಫೆಷನ್ ಫೈನಾನ್ಸಲ್ಲಿ ಇದ್ದೀನಿ, ಐ ವಿಲ್ ಜಸ್ಟ್ ಫೋಕಸ್ ಆನ್ ದಟ್ ಆ್ಯಂಡ್ ನಮ್ಮದು ನಾವು ನೋಡ್ಕೊಳ್ಳೋಣ ಗುರು ಅನ್ನೋ ಪೊಸಿಷನ್ಗೆ ಬಂದಿದ್ದೀನಿ. ಬಡವ ನೀನು ಮಡಗ್ದಂಗಿರುವಂಥ ಇಂಡರ್ಟಾಗಿ. ಎಕ್ಸಾಕ್ಟ್ಲಿ. ಸೊ ಏನು ಅಂತ ಅಂದರೆ, ಇಟ್ ಡಸಂಟ್ ಮೀನ್ ನಮ್ಗೆ ಆಗಲ್ಲ ಅಂತಲ್ಲ, ಆಗುತ್ತೆ. ಬಟ್ ಎಲ್ಲರ ಬ್ಯಾಕ್ಗ್ರೌಂಡ್ ಆಗಿರಲಿ ಅಥವಾ ಎಲ್ಲರ ಸಿಚುವೇಶನ್ ಕೆನಾಟ್ ಬಿ ದ ಸೇಮ್. ಸೊ ನನ್ನ ಸಿಚುವೇಶನ್ ನಂದು ಅನ್ನೋಕ್ಕಿಂತ ಮಿಡಲ್ ಕ್ಲಾಸ್ ಒಬ್ಬ ಮ್ಯಾನ್ ಅಥವಾ ಒಬ್ಬ ಬಾಯ್ ಸಿಚುವೇಶನ್ ಹೇಗಿರುತ್ತೆ ಅಂತ ಅಂದರೆ, ಅವ್ನಿಗೆ ಏನೇನೋ ಯೋಚನೆ ಮಾಡ್ತಾನೆ, ನಾನು ಕೈ ಮುಟ್ತೀನಿ, ಆಮೇಲೆ ಕೆಳಗಡೆ ಏನೋ ಪಾತಾಳ ಮುಟ್ಕೊಂಡ್ಬರ್ತೀನಿ ಅಂತಲೇ ಇರುತ್ತೆ. ಬಟ್ ಇಟ್ ಮೇ ನಾಟ್ ಹ್ಯಾಪನ್. ಅದು ಡ್ರೀಮ್ ಆಗಿ ಉಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ನಾವೇನು ಮಾಡ್ಬೋದು ಈ ಥರ ಸಿಚುವೇಶನಲ್ಲಿ ಅಂತ ಅಂದರೆ, ಡೆಫಿನೆಟ್ಲಿ ಫಸ್ಟ್ ಯು ಹ್ಯಾವ್ ಟು ಸಿ ಇನ್ ಟು ಕೆರಿಯರ್ ಆ್ಯಸ್ ಆಫ್ ನೌ. ಯಾಕೆ ಅಂತ ಅಂದರೆ, ಒಂದು ಸ್ಟೆಬಿಲಿಟಿ ಬೇಕು ಲೈಫ್ ಅಂತ ಅಂದಮೇಲೆ. ನೀನು ಅದು ಮಾಡ್ತೀನಿ, ಇವಾಗ ನೋಡಿ ನಂದೇ ಎಕ್ಸಾಂಪಲ್ ತೊಗೊಂಡ್ರೆ, ಅದು 4-5 ವೆರೈಟಿಗಳು ಮಾಡಿ ಯಾವುದ್ರಲ್ಲೂ ರೆಕಗ್ನಿಷನ್ ಅನ್ನೋದು ಮಾಡಬೇಕು ಅಂತಂದರೆ ಅದು ಕಷ್ಟ. ಒಂದ್ರ ಮೇಲೆ ನೀನು ಒಂದನ್ನು ಫೋಕಸ್ ಮಾಡಬೇಕು. ಫಸ್ಟು ಒಂದೇ ಒಂದು ಆಸ್ಪೆಕ್ಟ್ ಮೇಲೆ ಗೋಲ್ನ ಫ್ರೀಸ್ ಮಾಡಿಕೊಂಡು, ನಿಮ್ಮ ಆಸೆ ಅಥವಾ ನಿಮ್ಮ ಡಿಸೈರ್ ಒಂದ್ರ ಮೇಲೆ ಫ್ರೀಸ್ ಆಗಿ ಅದ್ರ ಮೇಲೆ ನೀವು ಟಾರ್ಗೆಟ್ ಮಾಡಿದ್ರೆ ಯು ವಿಲ್ ರೀಚ್ ಈಸಿಲಿ. ನನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನಂತರ ಆಗೋಗ್ಬಿಟ್ರೆ ಅದು ಭಾರಿ ಕಷ್ಟ ಆಗುತ್ತೆ. ಅದು ಎಲ್ರಿಗೂ ಆಗದೆ ಯಾರೋ ಒಬ್ಬರು ರೇರ್ ಪರ್ಸನ್ಸ್ ಮಾಡ್ತಾರೆ. ಹಂಗಂದ್ಬಿಟ್ಟು ಅವ್ರನ್ನ ನೋಡಿ ನಾವು ಇನ್ಸ್ಪಿರೇಷನಾಗಿ ತೊಗೊಂಡು ನಮ್ಮ ಎಬಿಲಿಟೀಸು, ನಮ್ಮ ಸ್ವಾಟ್ ಅನಾಲಿಸಿಸ್ ಮಾಡಿದೆ ನಾವೇನಾರು ಇಳಿದ್ವಿ ಅಂತಂದರೆ ವಿ ವಿಲ್ ಬಿ ಇನ್ ಸೂಪ್. ಸೊ ನಾನೇನು ಹೇಳಕ್ಕೆ ಬರ್ತೀನಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಇದು ಸೆಲ್ಫ್ ರಿಫ್ಲೆಕ್ಷನ್ ಅನ್ನೋದು ವಾಸ್ ಒನ್ ಆಫ್ ದ ಟಾಪಿಕ್ ವಿ ವಾಂಟೆಡ್ ಟು ಡಿಸ್ಕಸ್. ಏನು ಅಂದರೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ಸೊ ಆಫ್ಟರ್ 25 years ಆದಮೇಲೆ, ಲೈಕ್ ಪೋಸ್ಟ್ ಏಜ್ 25, ಮೆನಿ ಥಿಂಗ್ಸ್ ವಿಲ್ ಕಮ್ ಆ್ಯಂಡ್ ಫಾಲ್ ಇನ್ ಟು ಯುವರ್ ಪ್ಲೇಟ್. ಸೊ ಅದನ್ನೆಲ್ಲ ನೀವು ಟ್ಯಾಕಲ್ ಮಾಡಬೇಕು ಅಂದರೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು, ನನಗೆ ಏನು ಬೇಕು ಎಕ್ಸಾಕ್ಟಾಗಿ, ನೆಕ್ಸ್ಟ್ 5 yearsಲ್ಲಿ ಎಲ್ಲಿರಬೇಕು, ಈ ರೀತಿ ಒಂದು ಚಿಕ್ಕದಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದನ್ನೇ ಫೋಕಸ್ ಮಾಡಿ ಅಂತೀನಿ ನಾನು. ನಂತರ ಜಂಬಲ್ ಯಾವತ್ತೂ ಮಾಡಬೇಡಿ. ಅಂದರೆ ಅದು ಸುಮ್ಮನೆ ಫಾರ್ ಶಾರ್ಟ್ ಟೆಂಪ್ರರಿ ಪರ್ಪಸ್ಸೇ ಆಗುತ್ತೆ. ಆ ಟೈಮಲ್ಲಿ ಮಜಾನೂ ಕೊಡುತ್ತೆ, ಬಟ್ ಅದರಿಂದ ಲಾಂಗ್ ರನ್ನಲ್ಲಿ ನಿಮ್ಗೆ ಏನು ಸಿಗದೇ ಇರ್ಬೋದು, ಅಥವಾ ಸಿಕ್ಕಿದ್ರು ಇಟ್ ವುಡ್ ಬಿ ವೆರಿ ಚಾಲೆಂಜಿಂಗ್ ಆ್ಯಂಡ್ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಹೆಲ್ ಔಟ್ ಆಫ್ ಥಿಂಗ್ಸ್. ಸೊ ನಾನೇನು ಹೇಳಕ್ಕೆ ಬರ್ತೀನಿ, ಒಂದನ್ನು ಫೋಕಸ್ ಮಾಡಿ, ಆರಾಮಾಗಿ ನಿಮ್ಮ ಫ್ಯಾಮ್ಲಿ ಪುಟ್ದಾಗಿತ್ತು ಅಂದರೆ ಅವ್ರನ್ನ ನೋಡ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನೆಮ್ಮದಿಯಾಗಿರಿ. ಯಾವ ನನ್ನ ಮಗನೂ ಉದ್ಧಾರ ಮಾಡ್ತೀನಿ ಅಂತ ಮಾತ್ರ ಕೂತ್ಕೊಂಡ್ಬಿಡಿ, ಅದು ಜೀವನದಲ್ಲಿ ನಡೆಯೋಕ್ಕೆ ಆಗದೆ ಇರೋವಂಥ ಆಸ್ಪೆಕ್ಟು.
ಏನಕ್ಕೆ ಅಂದರೆ ಇವಾಗ ನಾನು ಸಿಂಪಲಾಗಿ ಕೇಳ್ತೀನಿ, ನೀವು ಹುಟ್ಟಕ್ಕಿಂತ ಮುಂಚೆನೂ ಜಗತ್ತು ನಡೀತಾ ಇತ್ತು, ನೀವು ಹುಡ್ದಾಗ್ಲೂ ನಡೆಯುತ್ತೆ, ನೀವು ಹೋದ್ಮೇಲೂ ನಡೆಯುತ್ತೆ. ಸೊ ನಾವೇನೋ ಏನೋ ಒಂದು ದೊಡ್ಡ ಭೂಮಿನೇ ತಿರುಗಿಸ್ಬಿಡ್ತೀವಿ, ಅವೆಲ್ಲ ಬೇಡ ನನ್ನ ಒಪಿನಿಯನ್ ಪ್ರಕಾರ. ಮಾಡಿ, ನಿಮ್ಗೆ ಜೆನ್ಯೂನ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಫಸ್ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಟು ಡೂ ದ್ಯಾಟ್. ನಿಮ್ಗೆ ಎಲ್ಲ ಫೆಸಿಲಿಟಿ, ಎಲ್ಲ ಥರನೂ ವಿಲ್ ಪವರ್ ಆಗಿರ್ಬೋದು, ಬ್ಯಾಕಪ್ಪು, ಫೈನಾನ್ಸ್ ಎಲ್ಲ ಥರ ರೆಡಿ ಇದ್ದರೆ ಯು ಗೋ ಆ್ಯಂಡ್ ಡೂ ದ್ಯಾಟ್. ಬಟ್ ಅಂಟಿಲ್ ದ್ಯಾಟ್ ದ ಮೇನ್ ಫೋಕಸ್ ಶುಡ್ ಬಿ ಆನ್ ಕೆರಿಯರ್ ಆ್ಯಂಡ್ ದ ಸ್ಟೆಬಿಲಿಟಿ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ವಾಟ್ಸ್ ಯುವರ್ ಥಾಟ್? ರೈಟ್. ಈ ಟಾಪಿಕ್ ಬಂದಾಗ ನನಗೂ ಸಂಬಂಧ ಯಾವಾಗ ಒಂದು ಕಾಂಟ್ರಡಿಕ್ಷನ್ ನಡೀತಾನೆ ಇರುತ್ತೆ, ವೆದರ್ ಐ ಅಗ್ರಿ ಆರ್ ನಾಟ್. ಐ ಜಸ್ಟ್ ಲಿಸನ್ ಟು ಇಸ್ ವಾಟ್ ಇಸ್ ವ್ಯೂ ಇಸ್ ಅಬೌಟ್. ಸೊ ಲೆಟ್ ಮೀ ಪುಟ್ ಇಟ್ ಫ್ರಮ್ ಮೈ ಸೈಡ್. ನನ್ನ ಮೈಂಡ್ ಸೆಟ್ಟು ಕೆಲವರಿಗೆ ಇದ್ದೇ ಇರುತ್ತೆ. ಹೆಂಗಂದರೆ ನಾನು ಫಾರ್ ಎಕ್ಸಾಂಪಲ್ ಓದಬೇಕಾದ್ರೆ ಅಷ್ಟು ಆಸಕ್ತಿಯಿಂದ ಓದಿಲ್ಲ. ವಿ ನೀಡ್ ಟು ಸ್ಟಡಿ, ವಿ ನೀಡ್ ಟು ಗ್ರೋ ಇನ್ ಲೈಫ್, ಬಿಕಾಸ್ ಹೈಯರ್ ಅಟೈನ್ಮೆಂಟ್ ವಾಸ್ ಮೈ ಟಾರ್ಗೆಟ್ ಫ್ರಮ್ ಚೈಲ್ಡ್ಹುಡ್ ಅಂತ ಹೇಳ್ಬೋದು, ಇಲ್ಲ ಮೆಚುರಿಟಿ ಬಂದಾಗಿಂದ ಇರ್ಬೋದು. ವಾಟ್ ಈಸ್ ದಟ್ ಹೈಯರ್ ಅಟೈನ್ಮೆಂಟ್? ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್ ಫ್ರಮ್ ಚೈಲ್ಡ್ಹುಡ್. ಸೊ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಐ ಪ್ರೋಗ್ರೆಸ್ಡ್ ಇನ್ ಮೈ ಲೈಫ್. ಆ್ಯಂಡ್ ಐ ಹ್ಯಾಡ್ ಸಮ್ ವಾಟ್ ಯು ಸೇ ಬ್ಯಾಕ್ಲಾಗ್ಸ್ ಇತ್ತು, ಅದೆಲ್ಲ ದಾಟ್ಕೊಂಡೆ ನಾನು PUC ಡಿಗ್ರಿ ಎಲ್ಲ ದಾಟ್ಕೊಂಡು ಬಂದಿದ್ದು. ಸೊ ವೆನ್ ಇಟ್ ಕಮ್ಸ್ ಟು ಕೆರಿಯರ್, ವಾಟ್ ಐ ಸೇ ಇಸ್ ಐ ಬಿಲೀವ್ ಇನ್ ಯೂನಿವರ್ಸ್. ದಟ್ ಈಸ್ ಆಲ್ಸೋ ರಿಯಾಲಿಟಿ. ಓಕೆ, ಒಂದು ಕೆಲಸಕ್ಕಂತ ನಾನು ಜಾಯ್ನ್ ಆಗಿದ್ದೀನಿ. ಆ ಕೆಲಸ ನನ್ನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡ್ತೀನಿ. ಅದಕ್ಕಂತ ನನಗೆ ಏನು ರೊಕ್ಕ ಬರುತ್ತೆ, ಐ ವಿಲ್ ಎಂಜಾಯ್ ವಿತ್ ಇಟ್. ವೆನ್ ಐ ಗೋ ಬಿಹೈಂಡ್ ದ ಮನಿ, ಇದು ಎಲ್ರಿಗೂ ಆಗಿರುತ್ತೆ, ನಿಮ್ಮನ್ನೇ ನೀವು ಕಳ್ಕೊಳ್ಳೋ ಸಿಚುವೇಶನ್ ಬರುತ್ತೆ. ಇಷ್ಟು ಅಮೌಂಟ್ ಬಂದರೆ ಅಪ್ಪ ಅಮ್ಮ ನೋಡ್ಕೊಬೋದು, ಮಕ್ಕಳು ನೋಡ್ಕೊಬೋದು, ವೈಫನ್ನು ಚೆನ್ನಾಗಿ ನೋಡ್ಕೊಬೋದು ಅಂತ ಹೋಗ್ತೀರಾ. ಬಟ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಮರಿತೀರಾ. ಬಿಕಾಸ್ ಮೋರ್ ದೆನ್ ಎವ್ರಿ ಒನ್ ಯು ಆರ್ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಲ್ಫ್. ಅದಕ್ಕೆ ಇವಾಗ ಕರೆಂಟ್ ಟ್ರೆಂಡ್ ನೀವು ಮಾಡರ್ನ್ ವರ್ಲ್ಡ್ ನೋಡಿದ್ರೆ ದೇರ್ ಇಸ್ ಆಲ್ವೇಸ್ ಕಾಲ್ಡ್ ಎಸ್ ಎನ್ ಮೀ ಟೈಮ್. ಫಾರಿನರ್ಸಿಂದ ನಾವೇನೇನು ಮಾಡ್ತಿದ್ದೀವಿ ಅಂದರೆ, ಅಪ್ಪ ನಾನು ಜಾಸ್ತಿ ಕೆಲಸ ಮಾಡ್ತಾಯಿದ್ದೀನಿ, ಅಪ್ಪ ಜ್ಞಾಪಿಸ್ಕೊಬೇಕಾ ಫಾದರ್ಸ್ ಡೇ, ಅಮ್ಮನ ಮೀಟ್ ಮಾಡಬೇಕಾ ಮದರ್ಸ್ ಡೇ, ಸಿಸ್ಟರ್ಸ್ ಡೇ, ಬ್ರದರ್ಸ್ ಡೇ, ಹಾಳು ಎಷ್ಟೊಂದು ಡೇಸ್. ಸಿ ವಿ ಇಂಡಿಯನ್ಸ್ ಆರ್ ನಾಟ್ ಯೂಸ್ ಟು ಇಟ್. ವೈ ಶುಡ್ ವಿ ಗೆಟ್ ಯೂಸ್ ಟು ಇಟ್ ಅಲ್ವಾ? ಸೊ ಮೀ ಟೈಮ್ ಅನ್ನೋದನ್ನ ಯಾಕೆ ನಾವು ಸಪ್ರೇಟಾಗಿ ಇಡಬೇಕು? ಇಟ್ ಶುಡ್ ಬಿ ವಿತ್ ಅಸ್ ಓನ್ಲಿ. ಸೊ ವಾಟ್ ಐ ಸಜೆಸ್ಟ್ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್, ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ, ಐ ಆಮ್ ಜಸ್ಟ್ ಶೇರಿಂಗ್ ಮೈ ಥಾಟ್ಸ್ ವಿತ್ ಯು. ಐ ಹೋಪ್ ಯು ಮೇ ನಾಟ್ ಯುವರ್ ಹೆಡ್ ಆರ್ ಯು ಮೇ ಜಸ್ಟ್ ಲೈಕ್ ಅಂತಾನೆ ಇರ್ಬೋದು, ದಟ್ಸ್ ಓಕೆ. ವರ್ಕ್ ಟೈಮಲ್ಲಿ ವರ್ಕ್ ಮಾಡಿ ಆದಷ್ಟು, ಆದರೆ ಅದರಿಂದ ಬರೋ ರಿಸಲ್ಟಿಗೆ ಮಾತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಎಸ್, ಐ ಜಸ್ಟ್ ವಾಂಟ್ ಟು ಆ್ಯಡ್ ಹಿಯರ್ ಏನು ಅಂತಂದರೆ, ಎಂಜಾಯ್ ದ ಜರ್ನಿ, ಡೆಸ್ಟಿನೇಷನ್ ಬಗ್ಗೆ ತಲೆಗೆಡ್ಸ್ಕೊಂಬೇಡಿ. ಎಂಜಾಯ್ ದ ಪ್ರೋಸೆಸ್, ರಿಸಲ್ಟ್ ಬಗ್ಗೆ ತಲೆಗೆಡ್ಸ್ಕೊಂಬೇಡಿ ಅಷ್ಟೇ. ಲೀವ್ ದ ಮೂಮೆಂಟ್ ಅನ್ನೋ ಕಾನ್ಸೆಪ್ಟು ಐ ಥಿಂಕ್ ವಿ ಗೈಸ್ ಶುಡ್ ಫಾಲೋ. ಎಕ್ಸಾಕ್ಟ್ಲಿ. ಯಾಕಂದರೆ ನಾನು ಕೇಳಿರೋ ಎಷ್ಟೊಂದು ಮಹನೀಯರುಗಳ ಮಾತೇನೆಂದರೆ, ದೇವಸ್ಥಾನಕ್ಕೆ ಹೋಗಿ ನೀನು ದೇವ್ರ ಹತ್ರ ಬೇಡ್ಕೊಬೇಡ, ಯಾಕೆ ನಿನಗೆ ಏನು ಬೇಡ್ಕೊಬೇಕು ನಿನಗೆ ಅಷ್ಟು ಅರಿವಿರಲ್ಲ, ನಿನಗೆ ಅವ್ನು ಕೊಡೋದು ಕೊಡ್ತಾನೆ ಅಂತ. ಬಿಕಾಸ್ ಯೂನಿವರ್ಸ್ ನೋಸ್ ವಾಟ್ ಇಸ್ ಟು ಬಿ ಗಿವನ್. ಸೊ ನಾವು ಇಷ್ಟು ಪ್ಲ್ಯಾನ್ ಮಾಡ್ತೀವಿ, ಅದಕ್ಕಿಂತ ದೊಡ್ಡದಾಗೆ ನಮಗೆ ಸಿಗುತ್ತೆ ರಿಸಲ್ಟ್ ಕೆಲವು ಟೈಮ್. ಸೊ ಶಾರ್ಟ್ ಪ್ಲ್ಯಾನು ಮಾಡಬೇಡಿ. ನೀವು ಜನರಲಿ ಡೋಂಟ್ ಹ್ಯಾವ್ ಅ ಕಾಂಕ್ರೀಟ್ ಪ್ಲ್ಯಾನ್, ಜಸ್ಟ್ ಹ್ಯಾವ್ ಅ ಪೊಲಿಟಿಕಲ್ ಮ್ಯಾಪ್ ಅಂತಾರಲ್ಲ, ಈ ಥರ ಬರೆದಿಡಿ. ನಾನು ಈಗ ಮಾಡ್ತೀನಿ, ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಷ್ಟೇ ಬರೆದಿಡಿ. ಅದಕ್ಕಂತ ಪ್ರಯತ್ನ ಮಾಡಿ ಸಾಕು. ನೆವರ್ ಎವರ್ ಹ್ಯಾವ್ ಅ ಕಾಂಕ್ರೀಟ್ ಪ್ಲ್ಯಾನ್ ಅಬೌಟ್ ಯುವರ್ ಲೈಫ್, ಬಿಕಾಸ್ ಲೈಫ್ ಈಸ್ ಆಲ್ವೇಸ್ ಅದಕ್ಕೂ ಮೇಲೆ, ಯಾವತ್ತಿದ್ರೂ ಅದಕ್ಕೆ ಒಂದು ಪಟ್ಟು ಮೇಲೇ ಅದು ನಿಮಗೆ ಕೊಡೋದಾಗಿರ್ಬೋದು ಬರುತ್ತೆ. ಇಫ್ ಯು ಹ್ಯಾವ್ ಅ ಕಾಂಕ್ರೀಟ್ ಪ್ಲ್ಯಾನ್, ಅದು ಆಗಿಲ್ಲ ಅಂದರೆ ಯು ವಿಲ್ ಗೆಟ್ ಡಿಸಪಾಯಿಂಟೆಡ್. ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗುರು, ಅಷ್ಟೇ ಮುಗಿದೋಯ್ತು. ಐ ಆಮ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಬಂದರೆ ಅದು, ಬರಲಿಲ್ಲ ಅಂದರೆ ಇದು. ಎಲ್ಲರೂ ಕೇಳಿರೋದ್ರಿಂದ ಸಮ್ ಪೀಪಲ್ ವಿಲ್ ನೋ ಫ್ರಮ್ ದೇರ್ ಮೀನ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸೊ ಕೆರಿಯರ್ನ ಆದಷ್ಟು ಇನ್ನೂ ಬೆಸ್ಟ್ ನಾನು ಹೆಂಗೆ ಹೇಳ್ತೀನಿ, ಬೆಸ್ಟ್ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಹೆಂಗೆ ಹೇಳ್ಬೋದ, ಟೇಕ್ ಯುವರ್ ಲೈಫ್ ಈಸಿಲಿ, ಡೂ ಯುವರ್ ಡ್ಯೂಟಿ ಸೀರಿಯಸ್ಲಿ, ಮುಗಿದೇ ಹೋಯ್ತು. ಸಿಂಪಲ್. ಎಸ್, ಅಷ್ಟೇ. ಟೇಕ್ ಲೈಫ್ ಈಸಿಲಿ, ಡೂ ಯುವರ್ ಡ್ಯೂಟಿ ಸೀರಿಯಸ್ಲಿ. ಸೊ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇರಲಿ, ಫೋಕಸ್ ಇರಲಿ, ಬಟ್ ಡೋಂಟ್ ಡೆಡಿಕೇಟ್ ಮೋರ್ ಆ್ಯಂಡ್ ಮೋರ್ ಆಫ್ ಯುವರ್ ಟೈಮ್ ಫಾರ್ ಇಟ್, ಬಿಕಾಸ್ ಅದನ್ನು ದಾಟಿ ಜೀವನ ಇದೆ. ಎಷ್ಟೊಂದು ಜನಕ್ಕೆ ಟ್ರಾವೆಲ್ ನನ್ನ ಫ್ರೆಂಡ್ ಪ್ರವೀಣ್ ಅಂತ ಒಬ್ಬ ಇದ್ದಾನೆ, ಹಿ ಲವ್ಸ್ ಟು ಟ್ರಾವೆಲ್, ಬಟ್ ವೆರಿ ಹೀಸ್ ಬೈಂಡೆಡ್ ಬೈ ವಿತ್ ವರ್ಕ್ ಫಾರ್ 9 to 10 hours. He's okay with it because he's okay with it because he's earning and he's taking care of his family. ಎಷ್ಟೊಂದಿದೆ. ಬಟ್ ಇನ್ನೊಂದು ಏನು ಹೇಳಿ ಆಸೆ ಪಡ್ತೀನಿ ಅಂದರೆ, ಸೊ ಯು ಆರ್ ಅರ್ನಿಂಗ್ ಮೋರ್ ಅಲ್ಲವಾ, ಪೀಪಲ್ ಆರ್ ಅರ್ನಿಂಗ್ ಮೋರ್. ಜನರಲಿ ಇಫ್ ಯು ಅಬ್ಸರ್ವ್, ಅದು ತಕ್ಕನಂಗೆ ದೇ ವಿಲ್ ಮೆಂಡ್ ದೇರ್ ಲೈಫ್ ಸ್ಟೈಲ್. ಇಷ್ಟು ಅಮೌಂಟ್ ಬರ್ತಿದೆ, ಇದನ್ನು ಮಾಡಬೇಕು, ಇಷ್ಟು ಅಮೌಂಟ್ ಬರ್ತಾನೆ ಅದನ್ನು ಮಾಡಬೇಕು ಅಂತ. ಎಷ್ಟೊಂದು ಅವ್ರು ಇನ್ಹೆರಿಟೆಂಟ್ ಕ್ವಾಲಿಟಿಯಾಗಿ ಇರಲ್ಲ ಅದು. ಕರೆಕ್ಟ್. ಅದು ಬರ್ತಿದೆಯಲ್ಲ, ಇಲ್ಲೊಂದು ಖರ್ಚು ಮಾಡಬೇಕು, ಅದನ್ನು ಮಾಡಬೇಕು, ನಾನು ಇದನ್ನು ಮಾಡಬೇಕು ಅಂತ ದೇ ವಿಲ್ ಕಲ್ಟಿವೇಟ್. ಏನಕ್ಕಾಗತ್ತೆ ಅಂದರೆ, ನನ್ನ ಒಪಿನಿಯನ್ ಪ್ರಕಾರ
ಪೀಪಲ್ ಟು ಏನು ಇನ್ಫ್ಲುಯೆನ್ಸ್ ಆಗ್ತಾರೆ ಸೊಸೈಟಿನ ನೋಡ್ಬಿಟ್ಟು, ಅವ್ನು ಅದು ಮಾಡ್ತಿದ್ದಾನೆ ನಾನು ಮಾಡಬೇಕು, ನನಗದು ಅವನು ಅದು ಅಲ್ಲಿ ಹೋದ ನಾನು ಹೋಗಬೇಕು. ಆ್ಯಕ್ಚುಲಿ ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕಿತ್ತು ಗೈಸ್, ನಂಗೆ ಟ್ರಾವೆಲಿಂಗ್ ಕೂಡ ಆಸೆ ಇತ್ತು, ಇವಾಗಲೂ ಇದೆ, ಇಲ್ಲ ಅಂತಲ್ಲ. ಬಟ್ ಐ ಯೂಸ್ ಟು ಗೋ ವಿತ್ ಅಂದರೆ ಬೇರೆ ಯಾರೋ ಒಬ್ರು ಪ್ಲ್ಯಾನ್ ಆಗಿದ್ದಾಗ ನಾನು ಹೋಗ್ಬಿಡ್ತಿದ್ದೆ ಜೊತೆಗೆ. ಬಟ್ ಇಂಟರ್ನಲ್ಲಿ ನನಗೆ ಯಾವತ್ತದು ಕ್ರಿಯೇಟ್ ಆಗ್ತಿಲ್ಲ. ಕ್ರಿಯೇಟ್ ಅಂತಂದರೆ ನಾನೇ ಖುದ್ದಾಗಿ ಪ್ಲ್ಯಾನ್ ಹಾಕಿ ಒಂದು 4 ಜನ ಬಾಯ್ಸ್ನ ಬನ್ನಿರಿ ಹೋಗೋಣ ಅಂತ ಅಂದಿದ್ದು ಹಿಸ್ಟ್ರಿನಲ್ಲೇ ಇಲ್ಲ. ಬಟ್ ಐ ಹ್ಯಾವ್ ಟ್ರಾವೆಲ್ಡ್ ಮೆನಿ ಕ್ವೈಟ್ ಪ್ಲೇಸಸ್. ರೀಸನ್ ಏನಾಗೋದು ಅಂತಂದರೆ ಬೇರೆ ಯಾರ್ದೋ ಪ್ಲ್ಯಾನಲ್ಲಿ ಐ ವಾಸ್ ಇನ್ವಾಲ್ವ್ಡ್, ನನ್ನ ಸ್ವಂತ ಪ್ಲ್ಯಾನಲ್ಲಿ ಇರಲಿಲ್ಲ. ಸೊ ಇಲ್ಲಿ ನನಗೆ ಅದ್ರಲ್ಲಿ ರಿಗ್ರೆಟ್ ಏನಿಲ್ಲ. ಬಟ್ ಅದರಿಂದ ನಾನು ಅರ್ಥ ಆಗಿದ್ದೇನು ಅಂದರೆ, ವೆನ್ ಎವರ್ ಯು ವಾಂಟ್ ಟು ಪಿಚ್ ಇನ್ ಆರ್ ವೆನ್ ಎವರ್ ಯು ವಾಂಟ್ ಟು ಗೋ, ಯು ಥಿಂಕ್ ಫ್ರಮ್ ಯುವರ್ ಎಂಡ್. ನಿನ್ನ ಮನಸ್ಸಿಂದ ನಿಜವಾಗ್ಲೂ ಖುಷಿ ಕೊಡಬೇಕು, ಅದರಿಂದ ಇನಿಷಿಯೇಷನ್ಸ್ ಬರಬೇಕು. ಯಾರೋ ಬೇರೆಯವ್ರ ಪ್ಲ್ಯಾನ್ ಹಾಕೋರು 4 ಜನ ಅಂದ್ಬಿಟ್ಟು ನೀನು ಸಡನ್ನಾಗಿ ಹೋಗ್ತೀಯ ಅಂತ ಅನ್ಕೋಸಿದ್ದ, ದಟ್ ವಿಲ್ ಆಲ್ಸೋ ವರ್ಕ್, ಐ ಆಮ್ ನಾಟ್ ಡಿನೈಯಿಂಗ್ ದಟ್ ಫ್ಯಾಕ್ಟ್. ಬಟ್ ಏನು ಅಂದರೆ ಬಿ ಕಾನ್ಷಿಯಸ್ ವೆದರ್ ಇಟ್ ಈಸ್ ಫ್ರಮ್ ಯುವರ್ ಹಾರ್ಟ್ ಆರ್ ಆನ್ ದ ಪ್ರೆಷರ್ ಅಂತ. ಸೊ ಇದ್ರ ಬಗ್ಗೆ ನಾವು ಇನ್ನೊಂದು ಟಾಪಿಕ್ ಐ ಆಮ್ ಜಸ್ಟ್ ಥಿಂಕಿಂಗ್ ಟು ಡಿಸ್ಕಸ್, ಲೈಕ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಓಕೆ, ಸೊ ಇದು ನಾನು ಎಲ್ಲಿ ಕನೆಕ್ಟ್ ಮಾಡ್ತೀನಿ ಅಂತಂದರೆ, ನೋ ಯುವರ್ ನೀಡ್ಸ್, ಡೋಂಟ್ ಗೋ ಫಾರ್ ದ ವಾಂಟ್ಸ್. ಸೊ ನಿಮ್ಮ ನೀಡ್ಸನ್ನು ನೀವು ಪ್ರೀಮಿಯಮ್ಮಾಗಿ ಇಟ್ಕೊಳ್ಳಿ, ವಾಂಟ್ಸ್ನ ಚಪ್ಪರ ಥರ ನೋಡಿಬೇಕಿದ್ರೆ. ನೀವು ವಾಂಟ್ಸನ್ನೇ ಪ್ರೀಮಿಯಮ್ಮಾಗಿ ಇಟ್ಕೊಳಕ್ಕೆ ಹೋಗ್ತೀನಿ ಅಂತ ಅಂದರೆ ಇಟ್ ಈಸ್ ಎಂಡ್ಲೆಸ್ ಆ್ಯಂಡ್ ಇಟ್ ಹ್ಯಾಸ್ ಇನ್ಫಿನಿಟಿ ಲೂಪ್. ಯು ವಿಲ್ ಬಿ ಆಲ್ವೇಸ್ ಸ್ಟ್ರಗ್ಲಿಂಗ್. ಬೇಡ, ಅದು ನಿಮಗೆ ಎಷ್ಟು ಬೇಕು ಬೌಂಡ್ರಿ ಹಾಕ್ಕೊಳ್ಳಿ. ಪೊಲಿಟಿಕಲ್ ಮ್ಯಾಪ್ ಹೇಳ್ದಂಗೆ ಒಂದಷ್ಟು ಬೌಂಡ್ರೀಸ್ ಹಾಕ್ಕೊಳ್ಳಿ, ಅದರಲ್ಲಿ ನೆಮ್ಮದಿಯಾಗಿರೋದು ಕಲ್ತ್ಕೊಂಡ್ರೆ ನೀವು ನಿಮ್ಮ ಫ್ಯಾಮಿಲಿ ಫಸ್ಟ್ ಚೆನ್ನಾಗಿರುತ್ತೆ. ಇದೇ ಥರ ಎವ್ರಿ ಪರ್ಸನ್ ಮಾಡಿದ್ರೆ ಎಲ್ಲ ಫ್ಯಾಮಿಲಿಗಳು ಚೆನ್ನಾಗಿರುತ್ತೆ. ಆ್ಯಸ್ ಎ ಹೋಲ್ ಸೊಸೈಟಿ ವಿಲ್ ಇಂಪ್ರೂವ್, ಆ್ಯಸ್ ಎ ಹೋಲ್ ನೇಷನ್ ವಿಲ್ ಆಲ್ಸೋ ಗೆಟ್ ಇಂಪ್ರೂವ್. ವಾಟ್ ಇಸ್ ಯುವರ್ ಥಾಟ್? ಎಕ್ಸಾಕ್ಟ್ಲಿ. ಸೊ ಈ ಥರ ನಾವು ಫ್ರೆಂಡ್ಸ್ ಮಧ್ಯೆ ಮಾತಾಡ್ಬೇಕಾದ್ರೆ ಏನಪ್ಪ ಇವರು ಫ್ರೆಂಡ್ಸ್ ತೀರಾ ಬೂಮರ್ಸ್ ಆಗಿಬಿಟ್ಟಿದ್ದಾರೆ, ದೇ ಆರ್ ಟೇಕಿಂಗ್ ಲೈಫ್ ಸೋ ಸೀರಿಯಸ್ಲಿ ಅಂತ. ಐ ಆಮ್ ನಾಟ್ ಟೇಕಿಂಗ್ ಲೈಫ್ ಸೋ ಸೀರಿಯಸ್ಲಿ, ಐ ಆಮ್ ಜಸ್ಟ್ ಟೇಕಿಂಗ್ ಲೈಫ್ ಈಸಿಲಿ. ಅಷ್ಟಿದ್ರೆ ಸಾಕು ಅನ್ನೋದು. ಇಟ್ ಇಸ್ ನಾಟ್ ಬೂಮರ್. ವಿಚ್ ಈಸ್ ಬೂಮರ್ ಅಂತ ಹೇಳಿದ್ರೆ, ಕಾಂಕ್ರೀಟ್ ಪ್ಲಾನ್ ಇಟ್ಕೊಂಡು ಇಷ್ಟು ಮಾಡಿದ್ರೇನೆ ನಾನು ತಿಂದಿಲ್ಲ ಅಂದ್ರೆ ನನ್ನ ಮಕ್ಕಳು ತಿನ್ಬೇಕು, ಮೊಮ್ಮಕ್ಕಳು ತಿನ್ಬೇಕಂತಲ್ಲ. ದಟ್ ಈಸ್ ಬೂಮರ್. ವಿ ಡೋಂಟ್ ಹ್ಯಾವ್ ದಟ್ ಮೆಂಟಾಲಿಟಿ. ನಾನು ಅರ್ನ್ ಮಾಡ್ತೀನಿ, ನನಗೆ ಇಷ್ಟು ಸಾಕು, ಐ ಆಮ್ ಓಕೆ ವಿತ್ ದಿಸ್, ಎಂಜಾಯ್ ವಿತ್ ದಿಸ್. ನೋ ಯೋರ್ ಲಿಮಿಟ್ಸ್ ಇಸ್ ದ ಅಡಲ್ಟ್ಹುಡ್. ದಿಸ್ ಇಸ್ ನಾಟ್ ಬೂಮರ್. ಎಷ್ಟೊಂದು ಜನ ಕೇಳೋರು ಬಂದ್ಬಿಟ್ಟಿದೆ, ಕ್ಯಾನ್ ಮಿಸ್ಅಂಡರ್ಸ್ಟ್ಯಾಂಡರ್ಸ್. ಜಡ್ಜಿಂಗ್ ಈಸ್ ಯೋರ್ ಪರ್ಸ್ಪೆಕ್ಟಿವ್, ದಿಸ್ ಯೋರ್ ಪರ್ಸನಲ್, ಇಟ್ಸ್ ಓಕೆ. ಬಟ್ ವಾಟ್ ವಿ ಆರ್ ಟ್ರೈಂಗ್ ಟು ಸೇ, ಈ ಥರ ಟಾಪಿಕ್ಸ್ ನಾವು ಫ್ರೆಂಡ್ಸ್ ಮಧ್ಯೆ ಮಾತಾಡ್ಬೇಕಾದ್ರೆ, ಫ್ರೆಂಡ್ಸ್ ಆರ್ ನಾಟ್ ಬೂಮರ್ಸ್. ಈ ಥರ ಮಾಡ್ಬೇಕಾದ್ರೆ ವಿ ಆರ್ knowing our limits at the early age of life. 27, ನಾವಿಬ್ರು ಇನ್ನು ಅನ್ಮ್ಯಾರಿಡ್, ಸೊ we are single. Okay, unmarried ಅಂದ್ರೆ ಸಿಂಗಲ್, ಬಟ್ ಸಾರಿ. ಸೊ we are having a discussion of this. And one more point ನಾನು ಇಲ್ಲಿ ಐ ವಾಂಟ್ ಟು ಎಂಫಸೈಸ್ ಏನು ಅಂತಂದರೆ, ವಾಟ್ ಐ ಆಮ್ ಡೂಯಿಂಗ್ ಇನ್ ಮೈ ಲೈಫ್ ಇಸ್ ದಟ್ ಐ ಆಮ್ ಬೀಯಿಂಗ್ ಮೋರ್ ಮಿನಿಮಲ್ ನೌ ಡೇಸ್. ಮಿನಿಮಲ್ ಇನ್ ದ ಸೆನ್ಸ್, ತುಂಬ ಕ್ಲಟರ್ ಇಟ್ಕೊಬಾರ್ದು ಜೀವನದಲ್ಲಿ. ಏನು ಅಂತಂದರೆ ಎಷ್ಟು ಬೇಕೋ ಅದೇ ನೀಡ್ ಅನ್ನೋ ಆಸ್ಪೆಕ್ಟ್ನ ನೀವು ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಅದರಿಂದ ಔಟ್ಪುಟ್ ಬರೋದು ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲ್. ಏನಂತೆ ಸೂರ್ಯ? ಖಂಡಿತ. ಓಕೆ, ಸೊ ಮಿನಿಮಲಿಸ್ಟಿಕ್ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ಸ್ ಆಗಿರ್ಬೋದು, ಅಷ್ಟೇ ವಿಚಾರಗಳಾಗಿರ್ಬೋದು, ಅದನ್ನು ಎಲೈಟಾಗಿ ಇಟ್ಕೊಳ್ಳಿ. ಲೆಟ್ಸೇ ಒಂದು 10 ಐಟಮ್ಸ್ ಇರುತ್ತೆ. 10 ಐಟಮ್ಸ್ ನಿಮ್ಮ ಜೀವನದಲ್ಲಿ ಬೇಕಾಗಿರೋದ್ರಲ್ಲಿ ಒಂದು 5 ವಿಲ್ ಬಿ ವೆರಿ ಮಚ್ ಇಂಪಾರ್ಟೆಂಟ್. ಆ 5 ಥಿಂಗ್ಸ್ನ ಫುಲ್ ಪ್ರೀಮಿಯಮಾಗಿ ನೋಡ್ಕೊಳ್ಳಿ. ಇಟ್ ಮೇ ಬಿ ಲೈಕ್ ನಿಮ್ಮದು ಇವಾಗ ಏನಾಗಿದೆ ಅಂತಂದರೆ, ಅದೇ ಸುಮ್ಮನೆ ಕ್ಲಟರು, ಆಮೇಲೆ ಸುಮ್ಮನೆ ಅನ್ನೆಸರಿ ಥಿಂಗ್ಸ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊತೀರ. ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಸೊಸೈಟಲ್ ಪ್ರೆಷರ್ ಆರ್ ಯುವರ್ peer ಪ್ರೆಷರ್, ಅಥವಾ ಸುಮ್ಮನೆ ಬೇರೆಯವರಿಂದ ಆಗಿರೋ ಇನ್ಫ್ಲುಯೆನ್ಸು. ನೆವರ್ ಡೂ ದಟ್ ಇನ್ ಯುವರ್ ಲೈಫ್. ಫಸ್ಟ್ ಆಫ್ ಆಲ್ ನೀವು ಏನೇ ಒಂದು ಮಾಡ್ತೀರಾ ಅಂದರೂ ಬಿ ಕಾನ್ಷಿಯಸ್ ಸ್ಪೆಂಡಿಂಗ್ ಆಗಿರ್ಬೋದು, ಅಥವಾ ಕಾನ್ಷಿಯಸ್ಲಿ ಲಿವಿಂಗ್ ಇರ್ಬೋದು, ಕಾನ್ಷಿಯಸ್ಲಿ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸೆಲ್ಫ್ ಇರ್ಬೋದು. ಇವೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ಎವ್ರಿ ವಾಕ್ ಆಫ್ ಯುವರ್ ಲೈಫ್ ಯು ಬಿ ಯುವರ್ ಕಾನ್ಷಿಯಸ್ಗೆ ತುಂಬ ಪ್ರಾಮುಖ್ಯತೆ ಕೊಡಿ. ದೆನ್ ಓನ್ಲಿ ಯು ವಿಲ್ ಬಿಕಮ್ ಎ ಬೆಟರ್ ಪರ್ಸನ್. Unless you don't be conscious on your activities or your task, it is very difficult where you will be heading. ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋವಂಥ ಒಂದು ಪ್ರೋಸೆಸ್, ವಾಟ್ ಎವರ್ ಸೂರ್ಯ ವಾಸ್ ಟೆಲ್ಲಿಂಗ್, ಸ್ಪಿರಿಚುಯಾಲಿಟಿ ಆಗಿರ್ಬೋದು, ಅವೆಲ್ಲ ಆಸ್ಪೆಕ್ಟ್ಸು, ದಿಸ್ ಈಸ್ ದ ಬೇಸ್ ಲೈನ್ ಆ್ಯಕ್ಚುಲಿ. ಕರೆಕ್ಟಾ ಸೂರ್ಯ? ಇಫ್ ಐಮ್ ನಾಟ್ ಖಂಡಿತ. ಬೇಸಿಕಲಿ ಸ್ಪೆಂಡಿಂಗ್ ಅಂತ ಬಂದಾಗ, ಇರೋದೊಂದು ಜೀವನ ಗುರು ತೊಗೊಂಬಿಡೋಣ, ಇರೋದೊಂದು ಜೀವನ ಗುರು ಮಾಡೋಣ. ವಿ ಡೋ ಅಂಡರ್ಸ್ಟ್ಯಾಂಡ್ ಅಲ್ವಾ, ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ ಇರೋದೊಂದು ಜೀವನ ಅಂತ. ಬಟ್ ಯು ಶುಡಂಟ್ ಬಿ ಬರ್ಡನ್ ವಿತ್ ದ ಲಯಬಿಲಿಟೀಸ್. EMI ಫೋನ್ ತೊಗೊಳೋದಾಗಿರ್ಬೋದು, EMI ಗಾಡಿ ತೊಗೊಳೋದಾಗಿರ್ಬೋದು, ಇವೆಲ್ಲ ಇನ್ಫ್ಲುಯೆನ್ಸ್ ಆಗಿ ಮಾಡಿರೋ ಕೆಲಸ. ನಮ್ಮ ಕೈಲಿ ಆಗುತ್ತಾ, ಲೆಟ್ ಅಸ್ ಬೈ ಆರ್ ಎಲ್ಸ್ ಲೆಟ್ಸ್ ಮೂವ್ ಇಟ್ ಆಫ್. ಬಿಕಾಸ್ ಇವಾಗ ಆಸೆ ಪಡಬೇಕು ಅಂತ ಇವಾಗ 6 o'clock ನಾನು ಆಸೆ ಪಡ್ತೀನಿ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6 PM ಐ ವಾಂಟ್ ಟು ಬೈ ಅ ಕಾರ್. ಐ ಆಮ್ ಅರ್ನಿಂಗ್ ಅ ಸ್ಯಾಲ್ರಿ ಆಫ್ 1 lakh ಅಂತ ಅಂದ್ಕೊಳ್ಳೋಣ. ಓಕೆನಾ? 6 PM ಒಂದು ಕಾರ್ ತೊಗೊಂಡು ಆಸೆ ಪಡ್ತೀನಿ.
ಆ ಮೂಮೆಂಟ್ಗೆ ಯು ಶುಡಂಟ್ ಟೇಕ್ ಡಿಸಿಷನ್. ಬೀಯಿಂಗ್ ಆನ್ ಅಡಲ್ಟ್ ಯು ಶುಡಂಟ್ ಟೇಕ್ ಅ ಡಿಸಿಷನ್. ಒಂದು 6:30 7 ಆಗಲಿ ಇಲ್ಲ 8 ಆಗಲಿ ಊಟ ಎಲ್ಲ ಮಾಡಿ ತಿರ್ಗಾನು ಆ ಯೋಚನೆ ನಿಮಗೆ ಬರ್ತಿದ್ಯಾ, ಓಕೆ ಐ ಆಮ್ ಗೆಟಿಂಗ್ ದ ಥಾಟ್ ಅಗೇನ್ ಆ್ಯಂಡ್ ಅಗೇನ್, ಸೊ ಲೆಟ್ ಮಿ ವರ್ಕ್ ಆನ್ ಇಟ್. ಪ್ಲ್ಯಾನ್ ಮಾಡಿ, ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿ. ಇಫ್ ಇಟ್ ಇಸ್ ವರ್ಕಿಂಗ್ ಫಾರ್ ಯು ದೆನ್ ಗೋ ವಿತ್ ಇಟ್. ಡೋಂಟ್ ಗೋ ವಿತ್ ದ ಫ್ಲೋ. ಥಾಟ್ ಬಂತು ನಾಳೆ ಹೋಗ್ತೀನಿ, ಡೌನ್ ಪೇಮೆಂಟ್ ಮಾಡ್ತೀನಿ, EMI ಹಾಸ್ಕೊತೀನಿ ಮಾಡ್ತೀನಿ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇನ್ನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ. 15ನೇ ತಾರೀಕು ಇನ್ ದ ಮಂತ್, 15th ಆಫ್ ದ ಮಂತ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ಕಾರ್. 20th ಒಳಗೆ ನೀವು ಡೌನ್ ಪೇಮೆಂಟ್ ಎಲ್ಲ ಮಾಡ್ತೀರಾ. ನೆಕ್ಸ್ಟ್ ಮಂತ್ 15th or 10th ಒಳಗೆ ಗಾಡಿ ಬರ್ತಿದೆ, ಓಕೆನಾ? ಸೊ ಯು ಆರ್ ಗೋಯಿಂಗ್ ಟು ಎಂಜಾಯ್ ಫ್ರಮ್ 10 to 30 20 days ಯು ಗೋಯಿಂಗ್ ಟು ಎಂಜಾಯ್ ವಿತ್ ದ ಕಾರ್. ದ ವೆರಿ ನೆಕ್ಸ್ಟ್ ಮಂತ್ 5th or 6th EMI ಡೇಟ್ ಬರುತ್ತೆ. ಯು ನೀಡ್ ಟು ಪೇ ಯುವರ್ ಕಾರ್ EMI. ಆವಾಗ ನಿಮ್ಮ ಸ್ಯಾಲ್ರಿಯಿಂದ ಒಂದು ಪೋರ್ಷನ್ ಆಚೆ ಹೋಗುತ್ತೆ. ದಟ್ ಈಸ್ ದ ರಿಯಲ್ ಪೈನ್ ಯು ವಿಲ್ ಗೆಟ್. ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ವೇರ್ ಇನ್ ಫಾರ್ a 6 lakh rupees car, inclusive of interest, end of the day you will be paying 7.25 lakhs. I hope the calculation may be close to right, alva? Yeah. Right. So whatever it is, the concept is you'll be paying more unnecessarily. So based on your peer pressure or the desire what you had earlier. ಸೊ ಅದಕ್ಕೇನೆ ನಿಮ್ಗೆ ಏನೇ ಅಂದ್ರೂ ಜಸ್ಟ್ ಸಿಟ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ನೀವು ಬೇಕೇ ಬೇಕಾ, ನಿಮಗೆ ಯಾಕೆ ಅಂತ ಫಸ್ಟು ಥಿಂಕ್ ಮಾಡಿ. ವೈ ಅಂತ ಒಂದು ಕಾನ್ಸೆಪ್ಟ್ ಕೇಳಿ. ವೆನ್ ಯುರ್ ಗೋಯಿಂಗ್ ಟು ಅಡಲ್ಟ್ಹುಡ್ ಏನೇ ಥಾಟ್ಸ್ ಬಂತು ಪರ್ಚೇಸಿಂಗ್ ಬಗ್ಗೆ ಇಲ್ಲ ಗ್ರೋತ್ ಬಗ್ಗೆ, ವೈ ಅಂತ ಕೇಳಿ. ಡೋಂಟ್ ಗೋ ವಿತ್ ದ ಫ್ಲೋ. ಕೆಲವು ಟೈಮ್ ಗೋ ವಿತ್ ದ ಫ್ಲೋ, ಕೆಲವ್ರು ಕ್ಲಿಕ್ ಆಗುತ್ತೆ, ಕೆಲವ್ರಿಗೆ ಬಂದ್ಬಿಟ್ಟು ದೇ ವಿಲ್ ಬಿ ಬರ್ಡನ್ ವಿತ್ ಲಯಬಿಲಿಟೀಸ್ ಆ್ಯಂಡ್ ಪೈನ್. ಯಾಕೆ ಅದೇ ಇರೋದೊಂದು ಲೈಫು ನೆಮ್ಮದಿಯಾಗಿರೋಣ ಗುರು ಅಂತ ನಾನು ಹೇಳ್ತೀನಿ. ನಾನು ಇರೋದು ಒಂದೇ ಒಂದು ಲೈಫು, ಎಂಜಾಯ್ ಮಾಡೋಣ ಅನ್ನೋದಕ್ಕಿಂತ ಎಂಜಾಯ್ ಮಾಡೋಣ, ಬಟ್ ಇಟ್ ಶುಡ್ ಬಿ ವಿತ್ ನೆಮ್ಮದಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಹೇಳಕ್ ಬರ್ತೀನಿ ಅಂದರೆ, ಸೂರ್ಯ ಇಷ್ಟೊತ್ತು EMI ತೊಗೊತಾರೆ, EMI ಅದು ತೊಗೊತಾರೆ ಇದು ತೊಗೊತಾರೆ ಅಂತೆಲ್ಲ ಬೈತಿದ್ದ. ಆ ಬೈಯೋ ವ್ಯಕ್ತಿನಲ್ಲಿ ನಾನು ಒಬ್ಬ ಗುರು. ಸುಮ್ಮನೆ ಯಾರನಿಕ್ಕೆ ಸುಳ್ಳೆಲ್ಲ ಹೇಳೋದು. ನಂದು ಜೀವನದಲ್ಲೂ ಏನಾಯಿತು, ಒಂದು ಗಾಡಿ ತೊಗೊಂಡ್ಬಿಟ್ಟಿದ್ದೀನಿ, 2 ಲಕ್ಷದ ಗಾಡಿ. ಓಕೆ, ರಿಯಾಲಿಟಿ ಹೇಳ್ತೀನಿ, ದಿಸ್ ಈಸ್ ಕಂಪ್ಲೀಟ್ಲಿ ರಿಯಾಲಿಟಿ. ಓಕೆ, ಸೊ 1.5 ವರ್ಷದಿಂದ ಬ್ಯಾಕ್ ಐ ಪರ್ಚೇಸ್ 2 lakh ವರ್ತ್ ಬೈಕ್ ತೊಗೊಂಡಿದ್ದು ಉದ್ದೇಶ ಏನು ಅಂತಂದರೆ ಫುಲ್ ಎಕ್ಸ್ಪ್ಲೋರ್ ಮಾಡೋಣ, ಸುತ್ತಾಡೋಣ, ತಿರ್ಗಾಡೋಣ, ಆಹಾ ಓಹೋ ಅಂತ. ಅದು ಆಫ್ ರೋಡ್ ಬೈಕ್ ತೊಗೊಂಡ್ಬಿಟ್ಟಿದ್ದೀನಿ, ಎಕ್ಸ್ಪಲ್ಸ್ 200. ಇವಾಗ ನನ್ನ ಲೈಫ್ ಸ್ಟೈಲ್ ಪ್ರಕಾರ, ಟು ಬಿ ಫ್ರ್ಯಾಂಕ್, ಐ ವಾಸ್ ನೆವರ್ ಇನ್ ಟು ಆಫ್ ರೋಡಿಂಗ್ ಕೈಂಡ್ ಬಿಫೋರ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಓಕೆ, ಯಾವತ್ತಿಗೆ ಆದರೂ ನಾನು ಆಫ್ ರೋಡಿಂಗ್ ಮಾಡ್ತೀನಿ ಅನ್ನೋ ಆಸೆ ಇರಲಿಲ್ಲ. ಬಟ್ ಆಸೆ ಬಂತು. ಆಫ್ ರೋಡಿಂಗ್ ಅಂತ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಆಫ್ ರೋಡಿಂಗ್, ಬಟ್ ಟು ಎಕ್ಸ್ಪ್ಲೋರ್ ಅಡ್ವೆಂಚರಸ್ ಆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದು. ಬಟ್ ನನ್ನ ಲೈಫ್ ಸರ್ಕಮ್ಸ್ಟಾನ್ಸಸ್, ಇವಾಗಿರೋ ರೆಸ್ಪಾನ್ಸಿಬಿಲಿಟೀಸ್ಗೆ ಐ ಆಮ್ ಅನೇಬಲ್ ಟು ಯೂಸ್ ದಟ್ ಬೈಕ್. ಬಟ್ ಸ್ಟಿಲ್ EMI ಎಲ್ಲ ನಾನು ಕಟ್ಟಿದ್ದಾಯಿತು. ಸೊ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ, ನಿಮ್ಮ ನೀಡ್, ನಿಮ್ಮ ಪರ್ಪಸ್ ನೆಕ್ಸ್ಟ್ 1 ವರ್ಷ ಆಗಿರ್ಬೋದು, ನೆಕ್ಸ್ಟ್ ನೀವು ಏನು ಎಕ್ಸಾಕ್ಟ್ಲಿ ಮಾಡ್ತಿರ್ತೀರಾ ಅದ್ರ ಬೇಸಿಸ್ ಮೇಲೆ ನೀವು ಏನೇ ಒಂದು ಮೆಟೀರಿಯಲಿಸ್ಟಿಕ್ ಆಸ್ಪೆಕ್ಟ್ಸ್ನ ನೀವು ತೊಗೊಬೇಕಂದ್ರೂ ಅದನ್ನು ಫೋಕಸ್ ಮಾಡಿ. ಸುಮ್ಮನೆ ಏನೋ ಒಂದು ಬರುತ್ತೆ ಜೈ ಅಂತ ಹೊಡೆಯೋಣ ಅಂತಂದರೆ ಸುಮ್ಮನೆ ಅದು ಲಯಬಿಲಿಟಿ, ಬರ್ಡನಿಂಗ್ ಯುವರ್ ಸೆಲ್ಫ್ ವಿತ್ ಲಯಬಿಲಿಟಿ. ಅಷ್ಟೇ ಸಿಂಪಲ್ ಲಾಜಿಕ್, ಅದು ಇನ್ನೇನಿಲ್ಲ. ಸೊ ಅದೇ ಇದೆಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಮೇಯ್ನ್ ಥಿಂಗ್ ಏನು ಮಾಡಬೇಕು ಅಂದರೆ, ಮೀ ಟೈಮ್ ಅಂತ ನಾವು ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಫಸ್ಟು ಕೀ ಇರೋದೇ ಅಲ್ಲಿ. ಮೀ ಟೈಮ್ ಕೊಡಿ, ನಿಮಗೆ ನೀವು ಅರ್ಥ ಮಾಡ್ಕೊಳ್ಳೋದು ಕಲೀರಿ ಫಸ್ಟು. ಆವಾಗ ನಿಮ್ಮ ಬಗ್ಗೆ ಏನು ಡ್ರೀಮ್ಸು, ಡಿಸೈರ್ಸು ಅದು ಫೇಕ್ ಆಗಿದೆಯಾ, ರಿಯಾಲಿಟಿನಲ್ಲಿ ಏನು ವರ್ಕ್ ಆಗುತ್ತೆ ಅನ್ನೋದೆಲ್ಲ ಅರ್ಥ ಆಗುತ್ತೆ. ಅದ್ರ ಬೇಸಿಸ್ ಮೇಲೆ ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್ ಆಗಿರಲಿ, ಐಟಮ್ಸ್ ಮೇಲೆ ನೀವು ಸ್ಪೆಂಡಿಂಗು ಕಾನ್ಷಿಯಸ್ನೆಸ್ ಬರುತ್ತೆ. ಇದರಿಂದ ಸೇವಿಂಗ್ಸ್ ಕ್ರಿಯೇಟ್ ಆಗುತ್ತೆ. ಸೇವಿಂಗ್ಸನ್ನು ಮತ್ತೆ ರೀಇನ್ವೆಸ್ಟ್ ಮಾಡಿ, ಎಲ್ಲ ಈ ರೀತಿ ಆ್ಯಸ್ ಎ ಹೋಲ್ ಗ್ರೋ ಆಗಬೇಕು ಪರ್ಸನ್. ಸುಮ್ಮನೆ ನಾನೇನೋ ಒಂದು ಯಾವುದೋ ತೊಗೊಂಡ್ಬಿಡ್ತೀನಿ ಗ್ರೋ ಆಗ್ತೀನಿ, ನೋ. ಈ ಎಲ್ಲ ಆಸ್ಪೆಕ್ಟ್ಸು ಫಿಟ್ ಇನ್ ಆದ್ರೇ ನಿಮ್ಮ ಲೈಫು ನೆಮ್ಮದಿಯಾಗಿ ಹ್ಯಾಪಿಯಾಗಿರುತ್ತೆ. ಸೊ ನಾವು ಇಷ್ಟೊತ್ತು ಮಾತಾಡ್ತಿರೋ ಒಂದೇ ರೀಸನ್ ಏನು ಅಂದರೆ, ಇವಾಗಿರೋ ಲೈಫ್ ಸ್ಟೈಲಲ್ಲಿ ಬರೀ ಕಾಂಪಿಟೇಟಿವ್ ವರ್ಲ್ಡ್ ಆಗಿದೆ. ಎಲ್ಲರೂ ಏನೋ ದುಡ್ಡು ಪ್ಯಾಕೇಜ್ ಎಷ್ಟು, ದುಡ್ಡು ಎಷ್ಟು, ಅದು ತೊಗೊಂಡ ಬರೀ ಇವೇ ಇದೆ. ನಮಗೂ ಅವೆಲ್ಲ ಮಾಡಬೇಕು ಅಂತಿದೆ, ಬಟ್ ಅಂಡರ್ಸ್ಟ್ಯಾಂಡ್ ಯುವರ್ ಲಿಮಿಟ್ಸ್ ಆ್ಯಂಡ್ ಗೋ ಅಹೆಡ್ ಅಂತ ನಾವು ಹೇಳ್ತಿರೋದು. ದಟ್ ಈಸ್ ವಾಟ್ ವಿ ಆರ್ ಸ್ಟ್ರೆಸ್ಸಿಂಗ್. ಇವೆಲ್ಲ ಆಗಬೇಕು ಅಂದರೆ ಫೋಕಸ್ ಆನ್ ಯುವರ್ ಮೀ ಟೈಮ್. ಆಮೇಲೆ ಹೆಲ್ತ್ ಆ್ಯಂಡ್ ವೆಲ್ನೆಸ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ ಇವಾಗಿರೋ ಲೈಫ್ ಸ್ಟೈಲಲ್ಲಿ. ಇಷ್ಟೇ. ಸೊ EMI ಅದು ಇದು ಅಂತ ಟ್ರ್ಯಾಪ್ಗೆಲ್ಲ ಸಿಗಾಕೊಳ್ಳೋಕ್ಕೆ ಹೋಗ್ಬೇಡಿ. ನಿಮ್ಗೆ ನಿಜವಾಗ್ಲೂ ನೀವೇನಪ್ಪ ಆಯ್ತು, ಇವಾಗ ನಂದೇ ಎಕ್ಸಾಂಪಲು, ಗಾಡಿ EMI ತೊಗೊಂಡವಲ್ಲ, ಏನದರಲ್ಲಿ ಅಂತಂದರೆ, ಇವಾಗ ಜನರಲಿ ಆಫೀಸ್ಗೆ ಹೋಗೋರು ಹೆಂಗಿರುತ್ತೆ ಕಂಡೀಷನ್ನು, ಮಾರ್ನಿಂಗ್ ಹೋದರೆ ನೈಟ್ ಬರ್ತಾರೆ. ಓಕೆ, ಆಮೇಲೆ ಈ ಸ್ಯಾಟರ್ಡೆ ಸಂಡೇ ಅಂತ ಹೇಳ್ತಾರೆ, ಕೆಲವೊಂದು ಆರ್ಗನೈಸೇಷನಲ್ಲಿ ಅಲ್ಲೂ ಕೆಲಸ ಮಾಡೋ ಸಿಚುವೇಶನ್ಸ್ ಇರುತ್ತೆ. ಹಂಗೂ ಕೆಲಸ ಮಾಡೋ ಸಿಚುವೇಶನ್ ಇಲ್ಲ ಅಂದ್ರೂ ನಿಮ್ಗೇನು ಫೀಲ್ ಆಗುತ್ತೆ ಅಂದರೆ, ಲೆಟ್ ಮಿ ರಿಲ್ಯಾಕ್ಸ್ ಆ್ಯಂಡ್ ಚಿಲ್ ಅನ್ನೋ ಫೀಲಿಂಗ್ ಬರುತ್ತೆ. ಅಂಥ ಟೈಮಲ್ಲಿ ಮಾತ್ರ ಆಫ್ ರೋಡಿಂಗ್ ಬೈಕ್ ಯೂಸ್ ಆಗುತ್ತೆ, ಟೆಕ್ನಿಕಲಿ ಸ್ಪೀಕಿಂಗ್. ಸೊ ಹಂಗೂ ನೀವು ಪ್ಲ್ಯಾನ್ ಮಾಡಿದ್ರೆ ಅದೇ ಥರ ನಿಮಗೆ ಟೀಮ್ ಇರಬೇಕು. ನಿನ್ನ ಹತ್ರ ಆಫ್ ರೋಡಿಂಗ್ ಬೈಕ್ ಇದೆ ಅಂದ್ಬಿಟ್ಟು ಬೇರೆಯವ್ರ ಹತ್ರನೂ ಅದು ಇದ್ರೇ ಅದಕ್ಕೆ ಮಜಾ. ಆ್ಯಕ್ಚುಲಿ
ನಿಮ್ದೊಂದು ಗ್ರೂಪ್ ಆಗಿರ್ಬೋದು, ಒಂದು 4 ಜನ ಫ್ರೆಂಡ್ಸ್ ಇದ್ದೀರಾ ಅಂತ ಇಟ್ಕೊಳ್ಳಿ, ಒಂದು ಇಬ್ಬರ ಹತ್ರನೂ ಅದೇ ಥರ ಇತ್ತು ಅಂದರೆ ಯು ಕ್ಯಾನ್ ಎಂಜಾಯ್ ದೇರ್ ವಿತ್ ಆಫ್ ರೋಡ್ ಬೈಕ್. ಒಬ್ಬನ ಹತ್ರ ಇನ್ಯಾವುದೋ ಇರುತ್ತೆ, ಇನ್ನಿನ ಹತ್ರ ಒಂದು ಯಾವುದೋ ಇರುತ್ತೆ, 2 ಗಾಡಿಗಳು ಒಂದು ಟ್ರ್ಯಾಕಿಗೆ ಬರೋಕ್ಕಾಗಲ್ಲ. ಸೊ ಏನಾಗುತ್ತೆ, ಇವೆಲ್ಲ ಫ್ಯಾಕ್ಟರ್ಸ್ ಯೋಚನೆ ಮಾಡಬೇಕು ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೂ. ಏನಂತೀಯ ಸೂರ್ಯ? ಸೊ ದಟ್ಸ್ ವಾಟ್ ಐ ಕ್ಯಾನ್ ಸೇ ಆ್ಯಸ್ ಆಫ್ ನೌ. So this is the first podcast we did. Even more clarity. So upcoming podcast ನಿಮಗಿರುತ್ತೆ. I hope you guys enjoyed or like listen to our first podcast. So thanks for listening. So ಮುಂಬರುವ ದಿನಗಳಲ್ಲಿ ಇನ್ನ ಇಂಟ್ರೆಸ್ಟಿಂಗ್ ಕಂಟೆಂಟ್, ಇನ್ನಷ್ಟು ರಿಯಾಲಿಟಿ ಸ್ಪೀಕ್ಸ್ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ವಿಚ್ ಈಸ್ ಪ್ರಾಕ್ಟಿಕಲ್ ಆ್ಯಂಡ್ ರಿಯಾಲಿಟಿ. ಸುಮ್ಮನೆ ಏನು ಇನ್ ದ ಸ್ಕೈ ಮಾತಾಡೋದು ಬೇಡ, ಇನ್ ದ ಏರಲ್ಲಿ ಮಾತಾಡೋದು ಬೇಡ. We don't want to butter the audience. We don't want to take them to fantasy world, nothing. ರಿಯಾಲಿಟಿನ ಅರ್ಥ ಮಾಡೋಣ ಅನ್ನೋದು ಒಂದು ಥಾಟ್ ಇದೆ ನಮಗೆ. So we'll come with another discussion. So the upcoming discussion will be dedicated to all the bachelors in house. So see you all soon. Bye. ಥ್ಯಾಂಕ್ ಯು ಸೂರ್ಯ. ಥ್ಯಾಂಕ್ ಯು ಗೈಸ್. Thank you Sumant. Thank you audience. Bye.